ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರ. ಇಲ್ಲಿ ಇಷ್ಟೊಂದು ಜನ ಪ್ರತಿಭಾವಂತ ಯುವಕರ ನಡುವೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಭಾಳ ಸಂತೋಷ ಆಗ್ತಾಯಿದೆ. ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಸಾಮಾಜಿಕ ಮಾಧ್ಯಮಗಳಿರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ. ಒಂದು ಪದ್ಯ ಬರೀಬೇಕು ಅಂದರೆ ಅದು ಬರೆದು ತಿದ್ದಿ ತೀಡಿ ಎಷ್ಟೋ ಕಳೆದೋಗ್ಬಿಡೋ ಕವಿತೆಗಳು. ಆಮೇಲೆ ಅಂತರ್ಜಾಲ ಬಂತು, ಈ ಸಾಮಾಜಿಕ ಮಾಧ್ಯಮಗಳು ಬಂದಿದ್ದಾವೆ. ಈಗ ಕವಿತೆಯ ಬರವಣಿಗೆ, ರಚನೆ ಅಲ್ಲ, ಬರವಣಿಗೆ ಕೆಲಸ ಭಾಳ ಸುಲಭ ಆಗಿದೆ. ಮತ್ತು ಕವಿತೆ ಬರೆದ ಮೇಲೆ ಅದು ಯಾರಿಗಾರು ಕೇಳಿಸ್ಬೇಕು ಅಂತ, ನಮ್ಮ ಕಾಲದಲ್ಲಿ ಬ್ಯಾಗಿನ ತುಂಬ ಕವಿತೆ ಹಿಡ್ಕೊಂಡು ಬರೋದು ಈ ಹಸಿದ ಬೇಟೆಗಾರ ಬೇಟೆ ಹುಡುಕ್ತಾ ಇದೆ, ಅವನ ಓದ್ಕೋಸ್ತಾನೆ ಅಂತ ಹುಡ್ಕೊಂಡು ಹೋಗ್ತಿದ್ದು. ಅದರಲ್ಲಿ ಕವಿಗಳು ಅಂತಂದು ಯಾರು ಸಿಕ್ಕರು ಬಿಡ್ತಾನೆ ಇರಲಿಲ್ಲ. ಸುಮತಿ ನಾಡಿದ್ದು ಭಾಳ ಸ್ನೇಹಿತರು, ಅವ್ರು ಶುರು ಮಾಡೋದಂದರೆ ಇನ್ನೊಂದು ಬೆಳಗ್ಗೆ ರಾತ್ರಿವರೆಗೂ ಕವಿತೆ ಓದ್ತಾ ಇರೋರು. ಆದರೆ ಈಗ ಆ ಥರದ ಒಂದು ದರದಿಲ್ಲ. ಯಾಕೆಂದರೆ ನೀವು ಬರೆದು ಫೇಸ್ಬುಕ್ನಲ್ಲಿ ಕವಿತೆಗಳು ಹಾಕ್ಬಿಟ್ರೆ ನಮಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು, ನಮ್ಮ ದೇಶದವರು ವಿದೇಶಿಯರು ಎಲ್ಲರೂ ಓದ್ಕೊಂಡ್ಬಿಡ್ತಾರೆ. ಈಗ ಕನ್ನಡದಲ್ಲಿ ಬರೆದು ಕೂಡ ತಂದಷ್ಟಕ್ಕೆ ತಾನೇ ಅದು ಇಂಗ್ಲೀಷ್ಗೆ ಅನುವಾದ ಆಗುತ್ತೆ. ಅನುವಾದ ಎಷ್ಟು ಒಳ್ಳೆಯದಕ್ಕೆ ಅಂತ ನಾನು ಹೇಳೋದಿಲ್ಲ, ಆದರೆ ಆ ಪದ್ಯ ಇದರ ಬಗ್ಗೆ ಅಂತ ಅನುವಾದದಿಂದ ಗೊತ್ತಾಗುತ್ತೆ. ಹೀಗೆ ಓದುಗರನ್ನು ತಲುಪುವ ಒಂದು ಸಾಧ್ಯತೆ ಇವತ್ತು ಭಾಳ ಹೆಚ್ಚಿದೆ. ಆದರೆ ಒಂದು ಆರೋಪ ಇದೆ, ಈ ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದ ಕಾವ್ಯದ ಒಂದು ಗುಣಮಟ್ಟ ಕೆಳಗಿಳಿತಾ ಇದೆ ಅಂತ. ಅದು ಸುಧಾರಿಸಿದೆ ಅಂತ ಕೆಲವರು ವಾದ ಇದೆ. ಈ ಬಗ್ಗೆ ನನ್ನ ಅನುಮಾನಗಳನ್ನು ನಾನು ಕೊನೆಯಲ್ಲಿ ಹೇಳ್ತಿದ್ದೆ. ಈಗ ಒಟ್ಟು 6 ಜನ ಕವಿಗಳಿರಬೇಕಾಗಿತ್ತು, ಅದು ಆರಿಫ್ ರಾಜಾ ಅವರು ತಮ್ಮ ಈ ಆಫೀಸಿನ ಕಾರ್ಯದ ನಿಮಿತ್ತ ಬರೋಕ್ಕಾಗ್ತಾ ಇಲ್ಲ. ಮಧುರಾಣಿ ಅವರು ಬರ್ತಾ ಇದ್ದಾರಂತೆ. ಈಗ ನಾವು ಶುರು ಮಾಡ್ತೀವಿ. ಈಗ ನಮಗೆ ಸುಮಾರು ಒಂದು 60 ನಿಮಿಷ ಇದೆ ಅಂತ ಕಾಣುತ್ತೆ. ಈಗ ಅಷ್ಟು ಟೈಮ್ ಎಷ್ಟಿದೆ? ಹಾಂ, ಅಷ್ಟಿಲ್ಲ, 45 ನಿಮಿಷ ಇದೆ. ಸೊ ಎಲ್ಲರಲ್ಲೂ ಒಂದೊಂದು ಕವಿತೆಯನ್ನು ಓದಿ ಇಲ್ಲಿರುವ ಸಹೃದಯಿಗೆ ಸಂತೋಷವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಈಗ ಮೊದಲು ಮಹಿಳೆಯಿಂದ ಶುರು ಮಾಡೋಣ. ಬಿ ಆರ್ ಶ್ರುತಿಯವರು ಮಾತಾಡ್ತಾರೆ. ವಿಶೇಷ ಅಂದರೆ ಬಿ ಆರ್ ಶ್ರುತಿಯವರು ಒಳ್ಳೆಯ ಕವಿತೆ ಬರೀತಾರೆ. ಸಾಹಿತ್ಯದ ಹಿನ್ನೆಲೆಯವರಲ್ಲ, ಅವರು ತಹಶೀಲ್ದಾರರು. ಅದು ಕೂಡ ಭಾಳ ವಿಶಿಷ್ಟ ರೀತಿ ಕವಿತೆ ಬರೀತಾರೆ. ಸೊ ಅವ್ರನ್ನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಅಭಿಪ್ರಾಯದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಬರಹಗಳ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡ್ತೀನಿ. ಹಿಂದೆ ಬರೀ ಪತ್ರಿಕೆಗಳಲ್ಲಿ ಮತ್ತು ಮ್ಯಾಗ್ಝೈನ್ಗಳಲ್ಲಿ ಮಾತ್ರ ಕವಿತೆಗಳು ಕತೆಗಳೆಲ್ಲ ಪ್ರಕಟ ಆಗ್ತಾ ಇತ್ತು. ಆವಾಗ ಏನಂತಂದರೆ ಯಾರಾದರೂ ಒಬ್ಬರು ನಮ್ಮದು ಬರಹ ಪ್ರಕಟ ಆಗಬೇಕಂದ್ರೆ ತುಂಬ ಕಾಯಬೇಕಾಗ್ತಾ ಇತ್ತು. ಈಗ ಕಾಯುವ ಅಗತ್ಯ ಇಲ್ಲ. ಮತ್ತು ಯಾವುದೇ ಒಂದು ಪೇಪರ್ನ ಬೇರೆ ಮುದ್ರಣ ಮಾಧ್ಯಮನ ಅವಲಂಬಿಸುವಂಥ ಅಗತ್ಯ ಇಲ್ಲ. ಈಗ ನನಗೆ ಏನೋ ಒಂದು ಹೇಳಬೇಕಂತ ಅನಿಸಿರುತ್ತೆ ಅನ್ನೋದನ್ನು ನಾನು ತಕ್ಷಣ ಅದನ್ನು ಕಾವ್ಯ ರೂಪದಲ್ಲೋ ಒಂದು ಬರಹದ ರೂಪದಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡಬಹುದು. ಮತ್ತು ಅಲ್ಲಿ ಎಷ್ಟು ಅದು ಓಪನ್ ಆಗಿದೆ ಅಂತ ಹೇಳಿದ್ರೆ ಆ ಬರಹದ ಬಗ್ಗೆ ಕಾವ್ಯದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಓದಿದವರು ಅಲ್ಲೇ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದು. ಆದ್ದರಿಂದ ಅದು ಸೋಷಿಯಲ್ ಮೀಡಿಯಾ ಆರೋಗ್ಯಕರ ಚರ್ಚೆಗಳನ್ನ ಹುಟ್ಟಾಕುತ್ತೆ ಅಂತ ನನಗನ್ಸುತ್ತೆ. ಅದು ಮತ್ತು ನಾನೇನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕವಿತೆಗಳು ಹಾಕೋದು ಆ ಥರ ಮಾಡಿಲ್ಲ. ಬಟ್ ನಾನು ತುಂಬ ಓದ್ತೀನಿ. ಎಷ್ಟೊಂದು ಕವಿತೆಗಳು, ಎಷ್ಟೊಂದು ಬರಹಗಳು ಮತ್ತು ಹೊಸ ಪುಸ್ತಕಗಳ ಬಗ್ಗೆ ನನಗೆ ಗೊತ್ತಾಗೋದು ಸೋಷಿಯಲ್ ಮೀಡಿಯಾಯಿಂದನೇ. ಆದ್ದರಿಂದ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬಳಸ್ಕೊಂಡ್ರೆ ಅದು ಒಂದು ವರದಾನ ಅಂತಲೇ ಹೇಳ್ಬೋದು.
ನನ್ನ ಒಂದು ಕವಿತೆನ ಓದ್ತೀನಿ. ಕವಿತೆಯ ಶೀರ್ಷಿಕೆ ಅಂತರ. ನನ್ನೊಳಗೆ ಮಾತುಗಳು ಹುಟ್ಟಲಾರದ ಹೊತ್ತು, ತಪ್ತ ಮೌನ ಆಳದ ಬಿಕ್ಕು ಬಿಸಿಯುಸಿರು ನಿನ್ನ ತಾಗಲಾರದೆ ನನ್ನೊಳಗೇ ಉಳಿದು 4 ಗೋಡೆಗಳ ನಡುವೆ ಅಕ್ಕಪಕ್ಕ ಇದ್ದು ಅಪರಿಚಿತರಾದೆವು. ಸಾನ್ನಿಧ್ಯ, ಸಾಂತ್ವನ, ಸಂತಸ, ಸಂಗಾತಗಳೆಲ್ಲ ಮರೆತು ಮೇರೆ ಇಲ್ಲದ ಮೌನದಲ್ಲಿ ನಾವಿಂದು ಸಾಧಿಸಿದ್ದೇವೆ ಜೊತೆಯಲ್ಲೇ ಇರುವ 2 ಜೀವಗಳು ತಲುಪಬಹುದಾದ ಗರಿಷ್ಠ ಅಂತರ. ಸಮತಟ್ಟಾದ ನೆಲದಲ್ಲೇ ಅರಳಿದ್ದ ನಾವು ಎಂದು ಕಟ್ಟಿಕೊಂಡೆವು. ಹತ್ತಿಳಿಯಲಾಗದ ಮೆಟ್ಟಿಲುಗಳೇ ಇಲ್ಲದ ಈ 16 ಮಹಡಿಗಳ ಅಳಿಸಲಾಗದ ಮೇಲರಿಮೆಗಳ ಮಹಾಸೌಧ. ತಪ್ಪು ಒಪ್ಪುಗಳ ತೂಗಿ ನ್ಯಾಯ ಮಾಡುವುದು ಹೇಗೆ? ನಿನ್ನ ಮೂಗಿನ ನೇರಕ್ಕೆ ನಿನ್ನದೇ ತಕ್ಕಡಿ, ನನ್ನ ಮೂಗಿನ ನೇರಕ್ಕೆ ನನ್ನದೇ ತಕ್ಕಡಿ. ನಿದ್ದೆ ಬಾರದ ರಾತ್ರಿಗಳ ಕರಗಿಸುತ್ತಾ ಕಂದಿದ ಕಣ್ಣುಗಳು ಯಾವ ಲೆಕ್ಕ? ಮೇಲರಿಮೆ ಮುನಿಸುಗಳ ತೂಕದ ಬೊಟ್ಟಿಗೆ. ಧನ್ಯವಾದಗಳು. ಇನ್ನೊಂದು ಕವಿತೆ, ಅವಳು. ಹುಡುಗನೊಬ್ಬ ಚಿಟ್ಟೆಯ ಚಂದಕ್ಕೆ ಮರುಳಾಗಿ ಬಿಡದೆ ಹಿಂದೆ ಓಡಿ ಪಟ್ಟು ಬಿಡದೆ ರೆಕ್ಕೆ ಹಿಡಿದು ದೊಡ್ಡ ಪುಸ್ತಕದ ಮಧ್ಯ ಬಂಧಿಸಿದ. ಬೆರಳಿಗಂಟಿದ ಬಣ್ಣಕ್ಕೆ ಬೆರಗಾದ. ಆಗಾಗ ಪುಸ್ತಕ ತೆರೆದು ಹೇಳುತ್ತಾನೆ, ನೀನು ಸ್ವಲ್ಪವೂ ಚಂದಿಲ್ಲ ಕಣೆ ಚಿಟ್ಟೆ, ನೀನಂತೂ ಈಗೀಗ ಹಾರುವುದೇ ಇಲ್ಲ. ಮತ್ತೆ ಪುಸ್ತಕ ಮುಚ್ಚಿ ಹಾರುವ ಚಿಟ್ಟೆಯ ಹುಡುಕಲು ಹೊರಡುತ್ತಾನೆ. ಒಗ್ಗರಣೆಯ ಘಾಟಿಗೆ ಹೊಗೆ ತುಂಬಿದ ಅಡುಗೆ ಮನೆಗೆ ಎಕ್ಸಾಸ್ಟ್ ಫ್ಯಾನ್ ಒಂದು ಬೇಕೆಂದುಕೊಂಡವಳಿಗೆ ಒಳಗಿನ ಬೇಗುದಿಯ ಹೊರಹಾಕಲು ಸಣ್ಣದೊಂದು ಎಕ್ಸಾಸ್ಟ್ ಫ್ಯಾನೋ ಕಿಟಕಿಯೋ ಇರಬಹುದಿತ್ತೆನಿಸಿತು. ವಿಟಮಿನ್ನು, ಪ್ರೋಟೀನುಗಳ ಕೊರತೆ, 1-2 ಹಾರ್ಮೋನುಗಳ ಏರುಪೇರು, ರಕ್ತಹೀನತೆಯಿಂದ ಬಳಲುತ್ತಿರುವ ಬಿಳಿಚಿಕೊಂಡ ಆ ದೇಹವ ಒಪ್ಪಿ ಅಪ್ಪಿ ಮೆಚ್ಚಿ ಮುದ್ದಿಸಿದ ಅವನಿಗೆ ಅವಳೊಳಗನ್ನು ತಿಳಿಯಲಾಗದ ಕೊರತೆಯ ವರದಿ ಇನ್ನೂ ಸಿಕ್ಕಿಲ್ಲ. ಥ್ಯಾಂಕ್ ಯು. ಭಾಳ ಧನ್ಯವಾದಗಳು ಶ್ರುತಿಯವರೇ. ಈಗ ನಮ್ಮ MS ಶೇಖರ್ ಅವರು ಬರಹಗಾರರು, ಜೊತೆಗೆ ಪ್ರಾಧ್ಯಾಪಕರು ಮತ್ತು ವಿದ್ವಾಂಸರು. ಅವರ ಕವಿತೆಗಳು ನಾನು ಇತ್ತೀಚೆಗೆ ನನ್ನ ಗಮನಕ್ಕೆ ಬಂತು. ಭಾಳ ಹೊಸ ರೀತಿಯ ಒಂದು ದನಿ ಅವರ ಕಾವ್ಯದಲ್ಲಿ ಕಾಣಿಸ್ತಾ ಇದೆ. ಈಗ ಅವರು ಮಾತಾಡಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೂ. ವಿಜ್ಞಾನದ ಅನ್ವೇಷಣೆಯನ್ನು ನಾವು ಬಳಸ್ಕೊಳ್ಳೋದು ನಮ್ಮ ವಿವೇಕಕ್ಕೆ ಬಿಟ್ಟಿದ್ದು. ಆದರೆ ಆನ್ಲೈನ್ ಸಂಬಂಧಗಳಲ್ಲಿ ಕವನಗಳ ಪ್ರಸ್ತುತಿಯನ್ನು ನಾವು ಗಮನಿಸಿದಾಗ ಭಾಳ ಗಂಭೀರವಾದ ಕವಿಗಳೇನು ಬಂದಾರೆ ಅಂತ ನನಗನ್ಸಲ್ಲ. ಅಂದರೆ ಸಣ್ಣದಾಗಿ ಬರೆಯೋದು ಮೌಲ್ಯ ಇಲ್ಲ ಅಂತಲ್ಲ. ಈಸಕ್ಕಿ ಆಸೆ ನಿಮಗೆ ಕೈಯ ಅನ್ನುವ ಸಾಲು ಐದಕ್ಕಿ ಲಕ್ಕಮ್ಮಂದು ಆ ಥರ ತೀವ್ರವಾದಂಥ ಇದು ನನಗೆ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಹದಿಹರೆಯದವರ ಆ ಮನೋಧರ್ಮಗಳನ್ನು ಹೇಳಲಿಕ್ಕಷ್ಟೇ ಸೀಮಿತವಾಗಿರ್ತದೆ ಅನ್ನೋ ಅಂತ ನನಗೆ ಅನ್ನಿಸ್ತದೆ. ನಂತರ ಈ ಥರದ ಒಂದು ಜಾಲತಾಣದಲ್ಲಿ ಬಳಸ್ಕೊಳ್ಳುವಾಗ ನಾವು ಅದನ್ನು ತೀವ್ರವಾಗಿ ನಾವು ಇದು ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದನ್ನ ಅವರವರೇ ಮಾಡ್ಕೊಳ್ಬೇಕು. ಕವಿಗಳಿಗೆ ಯಾರೂ ಮೇಸ್ಟ್ರು ಅಂತ ಇರಲ್ಲ. ಕವಿಗಳಿಗೆ ಯಾರೂ ಕೂಡ ಮೇಸ್ಟ್ರು ಅಂತಲೋ ಹೆಡ್ ಮಾಸ್ಟ್ರ್ ಅಂತಲೇ ಇರಲ್ಲ. ಅವ್ರಿಗೆ ಅವರನ್ನೇ ಮೇಸ್ಟ್ರ್ ಆಗಬೇಕು, ಅವ್ರಿಗೆ ಅವರೇ ಹೆಡ್ ಮಾಸ್ಟ್ರ್ ಆಗಬೇಕು. ಆ ದೃಷ್ಟಿಯಿಂದ ಕಾವ್ಯ ಅನ್ನೋಂಥದ್ದು ಒಂದು ಕುದಿಯುವ ಪಾಕದ ರೀತಿಯಲ್ಲಿ ಅವರಲ್ಲೇ ಕುದ್ದು, ಅವರಲ್ಲೇ ಬೆಂದು, ಅವರಲ್ಲೇ ಒಂದು ಬಂದದ್ದಷ್ಟೇ ಕಾವ್ಯ ಆಗ್ತದೆ ಅಂತ ನನ್ನ ಅನಿಸಿಕೆ. ಈಗ ನಾನದೊಂದು ಪುಟ್ಟ ಕವಿತೆಯನ್ನು ಓದ್ತೇನೆ. ಪದ್ಯದ ಹೆಸರು ಕೃಷ್ಣವರ್ಣದ ಪುಟ್ಟ ಪೋರ ಅಂತ. ಗರಿಮುರಿಯದ, ಗೇಣರಿಯದ, ಬೆಣಚು ಬಣ್ಣಶಿಲೆಯ
ಕುಸುರಿಕಲೆ ಸೂಟು ಬೂಟು ಕುಚ್ಚುಪೇಟ ಧರಿಸಿದ ಚಾಮರಾಜರು ಗಾಳಿ ಮಳೆಗೆ ಕೆಂದದೆ ಬಿಸಿಲ ಬೇಗೆಗೆ ಬೇಯದೆ ಸಿಮೆಂಟ್ ಛತ್ರಿ ಚಾಮರದಡಿ ಎದೆಯುಬ್ಬಿಸಿ ನಗುಗಣ್ಣು ಬಿಟ್ಟು ಬಿಜಿ ಎಂದರೆ ಬಿಜಿಯ ಸರ್ಕಲ್ನಲ್ಲಿ ನಿಂತೇ ಇದ್ದರೂ ದಣಿವರಿಯದೆ. ಬಿಜಿ ಎಂದರೆ ಬಿಜಿಯ ಸರ್ಕಲ್ನಲ್ಲಿ ನಿಂತೇ ಇದ್ದರೂ ದಣಿವರಿಯದೆ. ವ್ಯಾಸಾಕಾರ ವಿಶಾಲ ಸರ್ಕಲ್ ಎಡಕ್ಕೆ ತರಕಾರಿ ಹಣ್ಣು ಹಂಪಲು ಹೂವು ಮಾರುಕಟ್ಟೆ, ಬಲಕ್ಕೆ ಬ್ಯಾಂಕುಗಳು ATM ಸಹಿತ, ಎದುರಿಗೆ ಕಣ್ಣು ಕೋರೈಸುವ ರಾಜಸ್ಥಾನಿ ಫ್ಯಾನ್ಸಿ ಸ್ಟೋರುಗಳು, ಶೆಟ್ಟರ ಚಿನ್ನ ಬೆಳ್ಳಿ ಅಂಗಡಿ ಸಾಲು, ಮಂಗಳೂರು ಪಾತ್ರೆ ಅಂಗಡಿ ಪಕ್ಕವೇ ಅಯ್ಯಂಗಾರ್ ಬೇಕರಿ, ಪ್ರಾವಿಜನ್ ಸ್ಟೋರ್ಸ್ ಮುಗಿಸುವ ಸೂಪರ್ ಮಾರ್ಕೆಟ್, ಪ್ರಾವಿಜನ್ ಸ್ಟೋರ್ಸ್ ಮುಗಿಸುವ ಸೂಪರ್ ಮಾರ್ಕೆಟ್, ಹಂಗೆ ಸರಿದರೆ ಕೇರಳಾಪುರದ ಮಿಲಿಟರಿ ಹೋಟೆಲ್, ಪಕ್ಕವೇ ಮಾಸಲು ಬೋರ್ಡು ಸರ್ಕಾರಿ ಆಸ್ಪತ್ರೆ, ದಾಪು ಕಾಲು ಹಾಕಿದರೆ ಅಲ್ಲಾವು ಮಸೀದಿ, ದಾಪು ಕಾಲು ಹಾಕಿದರೆ ಅಲ್ಲಾವು ಮಸೀದಿ. ಈ ಲೋಕ ವ್ಯಾಪಾರ ನೋಡಿ ಬೆಂದು ಬಸವಳಿದ ಸೂರ್ಯ ಬೆಂಕಿ ಹುಗುಳಿ ಉರಿಗಾಳಿ ಬಿಡುತ್ತಾ ತೋಬೆಚ್ಚನೆ ಬೆವರು ಬರಿಸುತ್ತಿದ್ದ, ತೋಬೆಚ್ಚನೆ ಬೆವರು ಬರಿಸುತ್ತಿದ್ದ. ಈ ಗೌಜು ಗದ್ದಲ ಸರ್ಕಲ್ನಲ್ಲಿ ಕೂದು ಒಲೆವ, ಈ ಗೌಜು ಗದ್ದಲ ಸರ್ಕಲ್ನಲ್ಲಿ ಕೂದು ಒಲೆವ ಚಪ್ಪಲಿ ರೆಂಪೆ ಬೋಗುಣಿ ನೀರ ಸಾಮಾನು ಸರಂಜಾಮುಗಳ ಸರಮಾಲೆ ನಡುವೆ ನೆಲವ ಆಸಿ ಆಕಾಶವ ಒದ್ದು, ನೆಲವ ಆಸಿ ಆಕಾಶವ ಒದ್ದು ತೋಳ ತೆಕ್ಕೆ ಮಾಡಿ ಮೂಗು ಮುತ್ತಿನಂತಿದ್ದ, ಮೂಗು ಮುತ್ತಿನಂತಿದ್ದ, ಮುಖ ಕುಂಭದಂತಿದ್ದ, ಮುದ್ದು ಗಿಡ್ಡ ಕರುವಿನ ನೀಲಿ ಅಂಗಿ ಬಿಳಿ ಚಡ್ಡಿಯ ಕೃಷ್ಣವರ್ಣದ ಪುಟ್ಟಪೋರ, ಮುದ್ದು ಗಿಡ್ಡ ಕರುವಿನ ನೀಲಿ ಅಂಗಿ ಬಿಳಿ ಚಡ್ಡಿಯ ಕೃಷ್ಣವರ್ಣದ ಪುಟ್ಟಪೋರ ಸರ್ಕಲ್ ಶಬ್ದಗಳಿಗಂಜದೆ ಬಿರುಬಿಸಿಲ ಬೇಗೆಗೆ ಬೆನ್ನೊಡ್ಡಿ ನಿರುಮ್ಮಳ ನಿದ್ರೆಗೈಯುವ ಪರಿಗೆ, ನಿರುಮ್ಮಳ ನಿದ್ರೆಗೈಯುವ ಪರಿಗೆ ಮಾರು ಹೋದ ಸೂರ್ಯದೇವನೇ ತೆಳುಗಾಳಿ ತೆರೆ ಬೀಸಿ ಬೆಚ್ಚಗೆ ಕರಗಿ ಹೋಗಿದ್ದ, ಮಾರು ಹೋದ ಸೂರ್ಯದೇವನೇ ತೆಳುಗಾಳಿ ತೆರೆ ಬೀಸಿ ಬೆಚ್ಚಗೆ ಕರಗಿ ಹೋಗಿದ್ದ. ನಮಸ್ಕಾರ. ಈಗ ಸ್ವಲ್ಪ ಸುಧಾರಿಸ್ಕೊಳ್ಳಿ, ತಡವಾಗಿ. ಈಗ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಬಹಳ ಸಾಹಸಿ ಕವಿ ಮತ್ತು ಪ್ರಕಾಶಕರು. ಪ್ರಕಾಶನ ಮಾಡಿ ಕ್ಯಾಕರ್ನಾದವರು. ನಮ್ಮ ತಂದೆ ಹೇಳ್ತಾರೆ ನನಗೆ, ನೋಡಪ್ಪ ಕರ್ನಾಟಕ ಏಕೀಕರಣ ಮಾಡೋಕ್ಕೋ ಕ್ಯಾಕರ್ನ ಆಗೋದೆ ಅಂತ. ಇವರು ಕನ್ನಡದಲ್ಲಿ ಪ್ರಕಾಶನ ಮಾಡೋಕ್ಕೋ ಕ್ಯಾಕರ್ನ ಆಗ್ತಾ ಇದ್ದಾರೆ. ಆದರೆ ಒಳ್ಳೆ ಕವಿ, ಅವ್ರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕಳೆದ ಒಂದೂವರೆ ದಶಕದಿಂದ ಈ ಆನ್ಲೈನ್ ಮತ್ತು ಆಫ್ಲೈನ್ನ ಚರ್ಚೆಗಳು ಸಾಹಿತ್ಯದಲ್ಲಿ ಆಗ್ತಾನೆ ಇದೆ. ಅದು ಹೇಗೆ ಅಂದರೆ, ಮನೇಲಿ ಅಪ್ಪನಿಗೂ ಮಗನಿಗೂ ನಡುವೆ ಒಂದು ಚರ್ಚೆ ಆಗ್ತಿರೋದು. ನನ್ನ ಕಾಲದಲ್ಲಿ ನಾವೀಗ ಇದ್ದೋ, ನಾನು ಈಗ ಓದ್ತಿದ್ದೆ, ನಾನು ಈಗ ಮಾಡ್ತಿದ್ದೆ ಅನ್ನೋದ್ರಿಂದ ಶುರುವಾಗಿ ಮಗನ ಕಾಲದಲ್ಲಿ ಮಗ ಏನು ಮಾಡ್ತಾನೆ ಅನ್ನೋದನ್ನ ಹೀಗೊಳಿಯೋದಕ್ಕೋ ಅಥವಾ ಆತನನ್ನೇನೋ ಬೇರೆ ಥರದಲ್ಲಿ ಏನೋ ಡೈವರ್ಟ್ ಮಾಡೋದಕ್ಕೋ ನಡೆಯೋ ಡಿಸ್ಕಷನ್ ಇರುತ್ತಲ್ಲ, ಆ ಥರ ಕನ್ನಡ ಸಾಹಿತ್ಯದಲ್ಲೂ ಕಳೆದ ಒಂದೂವರೆ ದಶಕದಿಂದ ಬ್ಲಾಗ್ನಲ್ಲಿ ಬರೆಯೋರು, ಫೇಸ್ಬುಕ್ನಲ್ಲಿ ಬರೆಯೋರು ಅಥವಾ ವೆಬ್ ಪೋರ್ಟ್ನಲ್ಲಿ ಬರೆಯೋರು, ಇವ್ರುಗಳ ಬಗ್ಗೆ ಈಗಿರೋ ಹಿರಿಯ ಸಾಹಿತಿಗಳಿಗೆ ಅಥವಾ ಹಿರಿಯ ಬರಹಗಾರರಿದ್ದರೆ ಅವ್ರಿಗೆ ಕೆಲವು ಸಲ ಅಸಮಾಧಾನವೋ ಅಥವಾ ಅಸಹನೆಯೋ ಅಥವಾ ಕೆಲವು ಸಲ ಅದು ಅಸೂಯೇನೋ ಆಗಿರ್ಬೋದು. ಅದು 2006-07 ಕಾಲದಿಂದನೂ ಕೂಡ ಇದು ಹಾಗೆ ನಡ್ಕೊಂಡು ಬಂದಿದೆ. ಬಟ್ ಇವಾಗ ಅದು ಆ ಮಟ್ಟದಲ್ಲಿ ಇದ್ದಂಗೆ ತೋರೋದಿಲ್ಲ. ನಾನು ಮೊದಲ ಕವಿತೆ ಬರೆದಿದ್ದು ನಾನು 10ನೇ ಕ್ಲಾಸಲ್ಲಿದ್ದಾಗ, ಬಹುಶಃ 99-2000 ವರ್ಷದ ಅವಧಿನಲ್ಲಿ. ಆವಾಗ ಎಲ್ಲ ನಾವು ಕವಿತೆಯನ್ನು ಬರೆದ್ರೆ ಕವಿತೆಯನ್ನು ಪತ್ರಿಕೆಗಳೇ ಬರಹಗಾರರಿಗೆ ಒಂದು ವೇದಿಕೆಗಳು, ಪತ್ರಿಕೆಗಳಲ್ಲಿ ಅಥವಾ ಸಾಪ್ತಾಹಿಕ ಪುನರ್ಗಳಲ್ಲಿ ಕವಿತೆಗಳು ಅಥವಾ ಕಥೆಗಳು ಪ್ರಕಟ ಆಗಬೇಕು. ಅದು ಪ್ರಕಟ ಆಗಬೇಕು ಅಂದರೆ ಆ ಪುರವಣಿ ಸಂಪಾದಕರ ಕೃಪೆ ನಮ್ಮ ಮೇಲಿರಬೇಕು.
ಅಥವಾ ಮತ್ತೊಬ್ಬರು ಯಾರ್ದಾರು ಹಿರಿಯ ಸಾಹಿತಿಗಳ ಬರಹಗಾರರ ಕೃಪೆ ಇರಬೇಕು. ಅಪ್ಪಿತಪ್ಪಿ ನಮ್ಮ ಪ್ರತಿಭೆ ಅವ್ರ ಕಣ್ಣಿಗೆ ಬಿದ್ದು ಅದು ಪ್ರಕಟ ಆದರೆ ಹೆಚ್ಚುಗಾರಿಕೆ, ಅದೊಂದು ಹೆಚ್ಚುಗಾರಿಕೆ. ಅಷ್ಟು ಸುಲಭ ಆಗಂತೂ ಆಗ್ತಿರಲಿಲ್ಲ ಅವ್ರಿಗೆ. ಅಥವಾ ಯಾವುದಾದ್ರು ಪ್ರಶಸ್ತಿ ಬಹುಮಾನಗಳು ಬಂದ ನಂತರ ಅವರ ಕತೆ ಕವಿತೆಗಳು ಸುಲಭವಾಗಿ ಸಾಪ್ತಾಹಿಕ ಪುರವಣಿಗಳಲ್ಲಿ ಪ್ರಕಟ ಆಗ್ತಿದ್ವು. ಅವತ್ತಿನ ಕಾಲಕ್ಕೂ ಬರಹಗಾರರು ಇವತ್ತೆಷ್ಟಿದ್ರು ಅಷ್ಟೇ ಇದ್ದರು, ಆದರೆ ಅವ್ರಿಗೆ ಯಾವುದೇ ವೇದಿಕೆಗಳು ಸಿಗ್ತಿರಲ್ವ, ಹಾಗಾಗಿ ಒಂದಷ್ಟು ದಿವಸ ಬರೆದು ಆಮೇಲೆ ಅವರು ತೆರೆಮರೆಗೆ ಸರಿದು ಬಿಡ್ತಿದ್ರು. ಯಾವಾಗ ಬ್ಲಾಗ್ಗಳು ಶುರುವಾದವು, ಕನ್ನಡದಲ್ಲಿ ಬ್ಲಾಗ್ಗಳು ಬರೆಯೋಕ್ಕೆ ಶುರುವಾದವು, ಇಂಗ್ಲೀಷ್ನಲ್ಲಿ ಬ್ಲಾಗ್ಗಳಿದ್ದವು, ಬಟ್ ಕನ್ನಡದಲ್ಲಿ ಬರೆಯೋಕ್ಕೆ ಭಾಷೆಯ ಒಂದು ಸಪೋರ್ಟ್ ಬೇಕಲ್ಲ, ಭಾಷಾ ತಂತ್ರಜ್ಞಾನದ ಒಂದು ಸಪೋರ್ಟ್ ಬೇಕಿತ್ತಲ್ಲ, ಆ ಸಪೋರ್ಟ್ ಸಿಕ್ಕ ಮೇಲೆ ಬಹುತೇಕರು 2005-2006 ಈ ಕಾಲದಲ್ಲಿ ಬ್ಲಾಗ್ನಲ್ಲಿ ಬರೆಯೋಕ್ಕೆ ಶುರುವಾದರು. ಆ ಬ್ಲಾಗ್ನಲ್ಲಿ ಬರೆಯೋಕ್ಕೆ ಶುರುವಾದಾಗ ಏನಾಯಿತು, ಎಲ್ರಿಗೂ ಯಾರಿಗೆ ಬರಹದ ತುಡಿತಾ ಇತ್ತು ಅವರೆಲ್ಲರೂ ಕೂಡ ಬರೆಯೋಕ್ಕೆ ಒಂದು ಸಾಧ್ಯತೆ ಆಯಿತು ಮತ್ತು ಅವಕಾಶ ಸಿಕ್ತು, ತುಂಬ ಹೆಚ್ಚಿನಾದ ಅವಕಾಶ. ಅದಕ್ಕೆ ನಾವು ಒಂದು ಕವಿತೆಯನ್ನು ಬರೆದು ಯಾರೋ ಹಿರಿಕರ ಹತ್ರ ತೋರಿಸಿ ಈ ಕವಿತೆ ಪ್ರಾಸಬದ್ಧವಾಗಿದೆಯಾ, ಲಯಬದ್ಧವಾಗಿದೆಯಾ, ಅಥವಾ ಈ ಕವಿತೆ ಆಗಿದೆಯಾ, ಈ ಕವಿತೆಯಲ್ಲಿ ಭಾಷೆ ಸರಿ ಇದೆಯಾ, ಈ ಕವಿತೆಯಲ್ಲಿ ನಿರೂಪಣೆ ಸರಿ ಇದೆಯಾ ಅಂತ ಕೇಳಿ ಸಜೆಷನ್ ತಗೊಳ್ಳೇಬೇಕು ಅನ್ನುವಂಥ ತುರ್ತು ಅಥವಾ ಅಗತ್ಯ ಇರಲಿಲ್ಲ. ಬಹುಶಃ ಆ ಕಾರಣಕ್ಕಾಗೇನೋ ಹಿರಿಕರಿಗೆ ಅವತ್ತಿನ ಕಾಲದ ಕಿರಿಯರ ಮೇಲೆ ಅಥವಾ ಅವತ್ತಿನ ಕಾಲದಲ್ಲಿ ಬ್ಲಾಗ್ ಬರೆಯೋಕ್ಕೆ ಶುರು ಆದವ್ರ ಮೇಲೆ ಹೆಚ್ಚಿನದಾದ ಒಂದು ಅಸಮಾಧಾನ ಅಥವಾ ಸರಿ ಹೇಳ್ದಂಗೆ ಅಸೂಹೆ ಮತ್ತೊಂದು ಶುರು ಆಯಿತು. ಆದರೆ ಬರೆಯೋದೇನು ನಿಲ್ಲಿಲ್ಲ, ಬರಿತಿದ್ರು. ಆದರೆ ಆ ಕಾಲಕ್ಕೆ ಬ್ಲಾಗನ್ನು ಬರೆದವರೆಲ್ಲೂ ಕೂಡ ಸಮಾಜದಲ್ಲಿ ಒಂದು ಮೇಲ್ಸ್ತರದ ಸಮುದಾಯಗಳಿಗೆ ಸೇರಿದವರೇ ಆಗಿದ್ದರು. ಯಾಕೆಂದರೆ ತಂತ್ರಜ್ಞಾನ ಮತ್ತು ಭಾಷೆ ಆ ಎರಡೂ ಕೂಡ ಸಿಕ್ತಿದ್ದು ಅವ್ರಿಗೇನೆ ಹೆಚ್ಚು, ಉಳಿದವ್ರಿಗೆ ಸಿಕ್ಕಿದ್ದು ಬಹಳ ಕಡಿಮೆ, ಉಳಿದವರು ಬರದೇ ಇಲ್ಲ ಅಲ್ಲ, ಆ ಸಂಖ್ಯೆ ಬಹಳ ಕಮ್ಮಿ ಇತ್ತು. ಯಾವಾಗ ನಮಗೆ ಈ ಇಂಟರ್ನೆಟ್ ಅನ್ನೋದು ತುಂಬ ಸುಲಭವಾಗಿ ಕೈನಲ್ಲಿ ಮೊಬೈಲ್ಗಳಲ್ಲೆಲ್ಲ ನಮ್ಗೆ ಆರಾಮಾಗಿ ಈಸಿಯಾಗಿ ಸಿಗೋಕ್ಕೆ ಶುರುವಾಯಿತು 2010 ನಂತರದ ಈ 1.5 ದಶಕದಲ್ಲಿ ಯಾರ್ಯಾರಿಗೆ ಬರಹದು ತುಡಿತಾ ಇತ್ತು ಅವರು ಇನ್ನಷ್ಟು ಬರೆಯೋದಕ್ಕೆ ಅಥವಾ ಬರಿತಾರನ್ನ ನೋಡಿ ತಾವು ಬರಿಬೇಕು ಅಂತ ಇಷ್ಟಪಟ್ಟವ್ರಿಗೆಲ್ಲ ಬರಹದ ಅವಕಾಶ ತುಂಬ ಚೆನ್ನಾಗಿ ಸಿಕ್ತು. ಹೌದು, ಕೆಲವು ಸಲ ಯಾವಾಗ ನಿಮ್ಮ ಉದಾಹರಣೆಗೆ ಯಾವುದೋ ಟೊಮೊಟೊ ಹಣ್ಣಿನ ರೇಟು ಏಕಾಏಕಿ ಯಾವಾಗ ಕಮ್ಮಿ ಆಗುತ್ತೆ, ಏಕಾಏಕಿ ಯಾವಾಗ ಜಾಸ್ತಿ ಅಂದರೆ ಬೇಡಿಕೆ ಮತ್ತು ಇವುಗಳ ಸಪ್ಲೈನ ಇದು ಸರಬರಾಜಿನ ವ್ಯತ್ಯಾಸ ಆದಾಗ ಆನ್ಲೈನಲ್ಲಿ ಹೆಚ್ಚು ಬರೆಯೋಕ್ಕೆ ಶುರುವಾದಾಗ ಎಲ್ಲರೂ ಬರಹಗಾರ ಆಗೋಕ್ಕೆ ಶುರು ಆಗ್ಬಿಟ್ರು. ಓದೋರು ಯಾರು? ಕನ್ನಡದಲ್ಲಿ ಓದೋದ್ರ ಕೊರತೆ ಯಾವಾಗಲೂ ಇದೆ ಅಂತ ನಾವು ಹೇಳ್ತಿರ್ತೀವಿ, ಬಟ್ ಓದೋರನ್ನ ಹೆಚ್ಚು ಮಾಡ್ಕೊಳ್ಳೋಕೆ ನಾವು ಯಾವ ಪ್ರಯತ್ನಗಳು ಮಾಡಿದ್ವಿ ಗೊತ್ತಿಲ್ಲ. ಆದರೆ ಹೊಸದಾಗ ಬರೆಯೋರ ಸಂಖ್ಯೆ ಇನ್ನಷ್ಟು ಹೆಚ್ಚಿತು. ಯಾಕೆಂದರೆ ಅವ್ರಿಗೆ ಅವಕಾಶ, ಯಾವುದೇ ಪತ್ರಿಕೆಗಳಿಗಾಗಿ ನಾವು ಕಾಯಬೇಕಾದ ಅವಕಾಶ ಇರಲಿಲ್ವಲ್ಲ, ಅಥವಾ ಮತ್ತೊಬ್ಬ ಸಂಪಾದಕರು ನಮಗೆ ಯಾವುದೇ ಒಂದು ನಿಯಂತ್ರಣ ಇರಲಿಲ್ಲ. ಸುಲಭವಾಗಿ ಹೇಳೋದಾದ್ರೆ ಯಾವುದೇ ಒಂದು ನಿಯಂತ್ರಣ ಇರಲಿಲ್ಲ, ನಾವು ಬರಿಬೋದಿತ್ತು. ಮತ್ತು ನಮ್ಮನ್ನು ನಾವು ಸೆಲ್ಫ್ ಕ್ರಿಟಿಕ್ ಮಾಡ್ಕೊಳ್ಳೋದು ಬಹಳ ಕಡಿಮೆ ಇತ್ತು, ಅದನ್ನು ಕೂಡ ನಾವು ಒಪ್ಕೋಬೇಕು. ಸೆಲ್ಫ್ ಕ್ರಿಟಿಕ್ ಅನ್ನೋದು ಭಾಳ ಕಡಿಮೆ ಇತ್ತು, ಸೆಲ್ಫ್ ಅಪ್ರಿಷಿಯೇಷನ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಫೇಸ್ಬುಕ್ ಅನ್ನೋ ಒಂದು ಮಾಧ್ಯಮ ಸಿಕ್ತಿದ್ದಂಗೆ ಬರಹಗಾರರು ತುಂಬ ಯಥೇಚ್ಛವಾದರು. ಕಾವ್ಯದ ಇರೋ ಬರಹಗಳಲ್ಲಿ ಯಾವುದು ಸುಲಭದ ಪ್ರಕಾರ ಸಾಹಿತ್ಯ ಪ್ರಕಾರ ಅಂದರೆ ಕಾವ್ಯವೇ. ನೀವೇನು ಬರೆದ್ರು ಅದನ್ನು ತುಂಡರಿಸಿ ಕೊನೆಗೆ ಆದಿಪ್ರಾಸವು ಅಂತ್ಯಪ್ರಾಸವು ಅಥವಾ ಜೋಡಿಸಿ ಒಂದು ಪೋಣಿಸಿದ್ರೆ ಅದೊಂದು ಕವಿತೆ ಸುಲಭಕ್ಕೆ ಆಗ್ಬಿಡುತ್ತೆ. ಬಟ್ ಅದು ಕವಿತೆನೋ ಅಲ್ವೋ ಅಂತ ನಾವ್ಯಾರೂ ಅದನ್ನು ನಿರ್ವಚಿಸೋಕೆ ಸಾಧ್ಯ ಇಲ್ಲ. ಕವಿತೆ ಅದು ದೇಶಕಾಲಗನುಗುಣವಾಗಿ ಕೆಲಸ ಯಾವಾಗಲೋ ಏನೋ ಬರೆದಿರೋ ಇವತ್ತು ಕವಿತೆ ಆಗ್ಬೋದು. ಕೆಲಸ ನಾವೇ ಕುವೆಂಪು ಬರೆದಿರೋದು ಅಥವಾ ಇನ್ನೊಬ್ರು ಬರೆದಿರೋದು ನಾವು ಓದ್ತಿದ್ರೆ ಇದು ಏನು ಇಷ್ಟೊಂದು ವಾಚ್ಯವಾಗಿದೆಯಲ್ಲ ಅಂತ ನಮ್ಗೆ ಇವತ್ತು ಅನಿಸುತ್ತೆ. ಆದರೆ 60-70 ವರ್ಷಗಳ ಹಿಂದೆ ಅದು ಆ ಕವಿತೆಯ ಪ್ರಭಾವಳಿ ಬೇರೆ ಆಗಿತ್ತು. ಕಾಲ ಮತ್ತು ದೇಶಗಳು ಬದಲಾದಂಗೆ ನಮ್ಮ ಭಾಷೆ ಕೂಡ ಬದಲಾಗಿರುತ್ತೆ. ಭಾಷೆಯು ಕೂಡ ಮನುಷ್ಯನ ಜೊತೆಗೆ ವಿಕಾಸ ಹೊಂದುತ್ತಾ ಇರುತ್ತಲ್ಲ. ಸೊ ಹಾಗಾಗಿ ನಮ್ಗೆ ಆ ಭಾಷೆನ ಇವತ್ತು ನೋಡಿದಾಗ ನಮಗೆ ಭಾಳ ಅದು ಕೆಲಸ ಅದು ಪೇಲವ ಅಂತನೋ ಅಥವಾ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತನೋ ಅಥವಾ ಅದು ಕಾವ್ಯದ ಭಾಷೆನೇ ಅಲ್ಲ ಇದು ಅಂತನೋ ಅನ್ಸೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಕಾವ್ಯಕ್ಕೆ ಈ ನಿಶ್ಚಿತವಾಗಿ ಹೀಗಿದೆ ಅಂತ ಹೇಳೋಕ್ಕೆ ನಾವು ಸಾಧ್ಯವಿಲ್ಲದೆ ಹೋದರೂ ಕೂಡ ಕಾವ್ಯದ ಪ್ರಯತ್ನ ತುಂಬ ಜಾಸ್ತಿನೇ ಇದೆ. ಈಗ ಮೊದಲೆಲ್ಲ 2000-3000 ಒಂದು ವರ್ಷದ ಕವನ ಸಂಕಲನಗಳು ಅಥವಾ ಕಾವ್ಯದ ಪ್ರಕಾರಗಳು ಪ್ರಕಟ ಆಗ್ತಿದ್ದವು. ಇವತ್ತು ಅದು 5,000-6,000-7,000 ಮುಟ್ಟಿದೆ. ಅಂದರೆ ಕಾವ್ಯದ ಸಂಖ್ಯೆ ಜಾಸ್ತಿ ಆಗ್ತದೆ, ಕವಿಗಳ ಸಂಖ್ಯೆನೂ ಕೂಡ ಹಂಗೆ ಅಗಾಧವಾಗಿದೆ. ಆದರೆ ಕವಿತೆಯನ್ನು ಓದುವವರ ಸಂಖ್ಯೆ ಎಷ್ಟಿದೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಇಷ್ಟೊಂದು ಪುಸ್ತಕಗಳಂತೂ ಪ್ರಕಟ ಆಗ್ತಿದೆ, ಓದ್ತಿರೋರು ಯಾರು ಅಂತ ಗೊತ್ತಿಲ್ಲ. ಆದರೆ ಬರೆಯೋರಿಗೆ ಅವಕಾಶ ಅಂತೂ ತುಂಬ ಚೆನ್ನಾಗಿ ಸಿಕ್ಕಿದೆ. ಈ ಅವಕಾಶವನ್ನು ನಾವು ಯಾವ ಮಟ್ಟದಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ ಅನ್ನೋದನ್ನು ನಾವೇ ಸೆಲ್ಫ್ ಕ್ರಿಟಿಕ್ ಮಾಡ್ಕೊಳ್ಳೋದ್ರ ಮುಖಾಂತರ ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಅನಿಸುತ್ತೆ. ಆ ಸೆಲ್ಫ್ ಕ್ರಿಟಿಕ್ಕಿಗೆ ಒಂದು ಅವಕಾಶ ನಮಗಿನ್ನೂ ಸಿಗ್ತಾ ಇಲ್ಲ. ನಾವೆಲ್ಲ ಏನಾಗಿದ್ದೀವಿ, ಫೇಸ್ಬುಕ್ನಲ್ಲಿ ಇರ್ತೀವಿ, ಬಹುತೇಕರು ಫೇಸ್ಬುಕ್ನಲ್ಲಿ ಇರ್ತೀರ. ಇವತ್ತು ಯಾರು ಈ ಹಿಂದೆ ಈ 1.5-2 ದಶಕಗಳ ಹಿಂದೆ ಕಿರಿಯರನ್ನ ಬಗ್ಗೆ ಅಸಮಾಧಾನ, ಅಸೂಹೆ, ಅಸಹನೆಗಳನ್ನ ಇಟ್ಕೊಂಡಿದ್ರು, ಇವತ್ತು ಅವರೆಲ್ಲರೂ ಬಹುತೇಕ ಫೇಸ್ಬುಕ್ನಲ್ಲಿದ್ದಾರೆ. ಅವರು ಬರೆಯೋಕ್ಕೆ ಶುರುವಾಗಿದ್ದಾರೆ. ಅವರು ಬರೆದದ್ದು ಯಾವುದೋ ಬರಹನೋ ಅಥವಾ ಯಾವುದೋ ಒಂದು
ಪೇಪರ್ನಲ್ಲೋ ಪತ್ರಿಕೆನಲ್ಲೋ ಅಥವಾ ಮತ್ತೊಂದು ನ್ಯೂಸ್ ಮೀಡಿಯಾದಲ್ಲೋ ಬಂದದ್ದನ್ನು ಅಲ್ಲಿ ಶೇರ್ ಮಾಡಿಕೊಂಡು ತಮ್ಮ ಓದುಗರಿಗೆ ಅಥವಾ ತಮ್ಮ ಗೆಳೆಯರಿಗೆ ಅದನ್ನು ಹಂಚೋಕ್ಕೆ ಪ್ರಯತ್ನ ಪಡ್ತಾರೆ. ಯಾರು ಅಸಮಾಧಾನದಲ್ಲಿದ್ದರೋ ಅವರು ಇವತ್ತು ಆ ಮೀಡಿಯಾಗೆ ಮತ್ತೆ ವಾಪಸ್ ಬಂದು ಆ ದಾರಿನಲ್ಲಿ ಅವರು ಸಾಕ್ತಾ ಇದ್ದಾರೆ. ಮತ್ತು ಬದಲಾದ ಕಾಲದಲ್ಲಿ ಇದೊಂದು ತುರ್ತು ಕೂಡ. ನಾವು ಬದಲಾದ ಕಾಲದಲ್ಲಿ ನಮ್ಮ ಸಾಹಿತ್ಯ ಮತ್ತು ನಮ್ಮ ಅಭಿವ್ಯಕ್ತಿಯ ಮಾರ್ಗಗಳನ್ನ ನಾವು ಆ ಕಾಲಕ್ಕೆ ನಾವು ಬದಲಾಯಿಸ್ಕೋಬೇಕಾಗತ್ತೆ, ಬರಿತೀವಿ. ಆದರೆ ನಾನು ಆ ಮೊದಲೇ ಹೇಳ್ದಂಗೆ ನಮ್ಗೆ ಆ ಸೆಲ್ಫ್ ಕ್ರಿಟಿಕ್ ಅನ್ನೋದು ಸಿಗಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಅಂತ ನನ್ನ ಅಭಿಮತ. ಒಂದು ಕವಿತೆ ಅನ್ನೋದು ಮುಖಾಂತರ ಈ ಸುತ್ತನ್ನು ನಾನು ಮುಗಿಸ್ತೀನಿ. ಕವಿತೆಯ ಶೀರ್ಷಿಕೆ ನಕ್ಷತ್ರದ ಗಿಡ. ಈ ಮಹಡಿಯಲ್ಲಿ, ಆ ಹಿತ್ತಲಿನಲ್ಲಿ, ಅದೋ ಅಂಗಳದಲ್ಲಿ ಯಾಕೆ ಯಾವ ಹೂವು ಅರಳುತ್ತಿಲ್ಲ, ಅರಳಿದರೂ ಉಳಿಯುತ್ತಿಲ್ಲ? ಎಷ್ಟೊಂದು ಗಿಡಗಳನ್ನು ತಂದೆ, ಎಷ್ಟೊಂದು ದೇಶಗಳಿಂದ, ಎಷ್ಟೊಂದು ಭಾಷೆಗಳಿಂದ, ಎಷ್ಟೊಂದು ಜನಗಳಿಂದ ಕೊಂಡು, ತೇವ ಸಿಕ್ಕ ಕಡೆ, ಬೆಳಕು ಬಂದ ಕಡೆ ನೆಡುತ್ತಾ ನೇವರಿಸುತ್ತಾ ಬಂದೆ. ಆದರೂ ಹೂವು ಹುಟ್ಟುತ್ತಿಲ್ಲ. ಈಗ ಹೂವಿನದೇ ಕನಸು ಎಲ್ಲೆಲ್ಲೂ. ಯಾವ ಕಣ್ಣು ಕಂಡರೂ, ಯಾವ ಹೆಣ್ಣು ಕಂಡರೂ, ಯಾವ ಮಣ್ಣು ಕಂಡರೂ, ಯಾವ ಕಡಲು ಕಂಡರೂ ಬರೀ ಹೂವೇ ತುಂಬಿದ ಲೋಕಾಲೋಕ. ಕನಸು ಕಳೆತು ತಪವಾಗಿ, ತಪವು ತಣಿದು ವರವಾಗಿ, ಇದೋ ನಕ್ಷತ್ರದ ಗಿಡ ಬಂದಿದೆ ಕೈಗೆ, ಹೂವು ಹುಟ್ಟದ ಹುಡುಗನ ಕೈಗೆ. ನೆಡುವುದಲ್ಲಿ ನಕ್ಷತ್ರದ ಗಿಡವ, ನೆಲದಲ್ಲೋ, ಮರದಲ್ಲೋ, ಗಾಳಿಯಲ್ಲೋ, ಗಾಳಿಪಟದ ತುದಿಯ ತಾಳಲ್ಲೋ? ಸುರಿಯುವುದೇನು ನೀರೋ, ರಘುತವೋ, ಅಮೃತವೋ, ಆಲಾಹಲವೋ? ಏನೂ ಗೊತ್ತಾಗದೆ, ಏನೂ ಮತ್ತೆ ಇರದೆ, ಎದೆಯ ತೋಡಿ ನೆಟ್ಟ ನಕ್ಷತ್ರದ ಗಿಡವ. ಕಿರುಬೆರಳ ಆಳ, ಹೆಬ್ಬೆರಳ ಅಗಲ, ಒಳಗಷ್ಟು ಪಾವು ಬಿಸಿರಕ್ತವ ಎರೆದು, ಹುಡುಗ ನೆಟ್ಟ ನಕ್ಷತ್ರದ ಗಿಡವ ಎದೆಯಲ್ಲಿ. ಎಂಥ ಸೋಜಿಗ, ಎಂಥ ಮಾಟ! ನೆಟ್ಟ ಮರುಗಳಿಗೆ ಹೂವು ಹುಟ್ಟುತ್ತಿವೆ ಉಸಿರುಗಳಲ್ಲಿ, ಹೂವು ಹುಟ್ಟುತ್ತಿವೆ ಮಾತುಗಳಲ್ಲಿ, ಹೂವು ಹುಟ್ಟುತ್ತಿವೆ ಕಣ್ರೆಪ್ಪೆಯ ಮಿಟುಕುಗಳಲ್ಲಿ, ಹುಟ್ಟಿ ಹಾರುತ್ತಿವೆ ಜೆರುಸಲೆಂನ ಬೀದಿಗಳಿಗೆ, ಹುಟ್ಟಿ ಹಾರುತ್ತಿವೆ ಪಾಟಲಿಪುತ್ರದ ಓಣಿಗಳಿಗೆ, ಹುಟ್ಟಿ ಹಾರುತ್ತಿವೆ ನೈಲ್ ನದಿಯ ತಟಗಳಿಗೆ. ನಕ್ಷತ್ರದ ಹೂಗಳು ಹುಟ್ಟಿ ಹಾರುತ್ತಿವೆ ಹೊಸಬೋದಿಯ ನವಯಾನದ ಎಳೆಗಳಂತೆ, ಹೂವು ಹುಡುಗನ ಹೊಕ್ಕಳ ಬಳ್ಳಿಯಿಂದ ಪೂರ್ವ ಪಶ್ಚಿಮಗಳ ಮುಟ್ಟುತ್ತಾ, ಉತ್ತರ ದಕ್ಷಿಣಗಳ ತಬ್ಬುತ್ತಾ ಹಾರುತ್ತಿವೆ, ಎದೆಯಿಂದ ಎದೆಗೆ ಬೇರುಗಳಿಳಿಸುತ್ತಾ, ಕಣ್ಣಿಂದ ಕಣ್ಣಿಗೆ ಹೂವುಗಳನ್ನು ಅರಳಿಸುತ್ತಾ. ನಮಸ್ಕಾರ. ಈಗ ಮಧುರಾಣಿಯವರು ಮಾತಾಡ್ತಾರೆ ಮತ್ತು ಕವಿತೆ ಓದ್ತಾರೆ. ಏನಾದರೂ ಪ್ರಶ್ನೆ ಕೇಳಿ ಉತ್ತರ ಹೇಳೋ ಆಗಿದೆಯಾ ಅಥವಾ ನಾವಾಗಿನ? ಓಕೆ. ಇಲ್ಲ, ವಿಷಯ ಅಷ್ಟೇ ಹೇಳಿದರು. ಸೋಷಿಯಲ್ ಮೀಡಿಯಾದ ಸಮಯದಲ್ಲಿ ಕವಿತೆ ಮತ್ತು ಕಾವ್ಯ ಕೃಷಿ ಬಗ್ಗೆ ಹೇಳಬಹುದು. ಸೋಷಿಯಲ್ ಮೀಡಿಯಾಗೆ ನಾನು ಎಕ್ಸ್ಪೋಸ್ ಆಗಿದ್ದ ಕಾಲ ತುಂಬ ಕಡಿಮೆ. ಈಗ ನನಗೆ ದಶಕಗಳಷ್ಟು ಅನುಭವ ಅದರಲ್ಲಿ ಏನೇನೂ ಇಲ್ಲ. ಕಳೆದ ಹಾರ್ಡ್ಲಿ 5 ವರ್ಷದಿಂದ ನಾನು ಈ ಪ್ಲ್ಯಾಟ್ಫಾರ್ಮ್ಗಳನ್ನೆಲ್ಲ ನೋಡ್ತಾ ಬಂದಿದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಬೇಸಿಕಲಿ ಬರವಣಿಗೆ ಜೊತೆಗಿದೆಯೇ ಹೊರತು ಸೋಷಿಯಲ್ ಮೀಡಿಯಾದಲ್ಲಿ ಅದರ ಪ್ರಭಾವ ಏನು ಅಂತ ನಮ್ಮ ರಾಜೇಂದ್ರ ಅವರು ಮಾತಾಡಿದಷ್ಟು ಆಳವಾಗಿ ಆ ಬಗ್ಗೆ ನನಗೆ ಅನುಭವಗಳೇನು ಹೆಚ್ಚಿಲ್ಲ. ಒಂದೇನು ಅಂತಂದರೆ, ವೇದಿಕೆ ಎಲ್ಲರಿಗೂ ಅದು ಕೊಟ್ಟಿದೆ, ಎಲ್ಲ ಬರಹಗಾರರಿಗೂ ಅದು ವೇದಿಕೆ ಒದಗಿಸಿದೆ, ಮುಕ್ತವಾದ ವೇದಿಕೆ ಒದಗಿಸಿದೆ. ಆದ್ರೂ ಯಾವ ವೇದಿಕೆಯು ಬರವಣಿಗೆಯ ಸೊಗಡನ್ನಾಗಲಿ ಅದರ ಒಂದು ಮೂಲಭೂತ ತತ್ವ ಏನಿದೆ ಅಲ್ಲಿಂದ ಆಚೆಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಆಯಾ ಲೇಖಕನ ಕೈಲಿದೆ. ಮತ್ತು ಆಯಾ ಅದನ್ನು ಯಾರು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ ಅವ್ರ ಕೈಲಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಆನ್ಲೈನಲ್ಲಿ ಕವಿತೆ ಬರೀಲಿ, ಆಫ್ಲೈನಲ್ಲಿ ಕವಿತೆ ಬರೀಲಿ, ಅಥವಾ ಹೇಗೆ ಅಭಿವ್ಯಕ್ತಿಯ ಪ್ರಕಾರ ಹೇಗಾದರೂ ಇರಲಿ, ಆ ಎಲ್ಲ ಪ್ರಕಾರಗಳಲ್ಲಿ ತನ್ನತನ ಇರಬೇಕು, ಒಂದು ಹೊಸತನ ಇರಬೇಕು. ಹಾಗೂ ಎಸ್ಪೆಷಲಿ ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಕ್ಕೆ ಬಂದಾಗ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಇರಬೇಕು ಅಂತ ನನಗನ್ಸುತ್ತೆ. ಈಗ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯಂಗ್ಸ್ಟರ್ಸ್ ಅಂತ ಮಾತಾಡುವಾಗ
ಬಹಳಷ್ಟು ಅವರೇ ಅಲ್ಲ ಬಳಕೆ ಮಾಡೋದು, ಇನ್ಸ್ಟಾದಿಂದ ಹಿಡಿದು. ನನಗೂ ಯಾರೋ ಒಬ್ಬರು ಯುವ ಕವಿಗಳೇ ಹೇಳಿದ್ದು, ನೀವು ಬರೀ ಫೇಸ್ಬುಕ್ಕಲ್ಲಿ ಇದ್ದೀರಲ್ಲ, ಇನ್ಸ್ಟಾದಲ್ಲಿ ಯಾಕಿಲ್ಲ, ಇನ್ಸ್ಟಾದಲ್ಲಿ ಬನ್ನಿ, ಅಲ್ಲಿ ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ ಅಂತೇಳಿ. ನನಗೆ ಅದೆರಡರ ನಡುವಿನ ವ್ಯತ್ಯಾಸ ನನಗೂ ಇದುವರೆಗೂ ಗೊತ್ತಾಗಲಿಲ್ಲ. ಬಟ್ ಹಾಗೆ ಹೊಸ ಹೊಸ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಂಗ್ಸ್ಟರ್ಸ್ ಬರೆಯುವಾಗ ಇಂಟಾಲರೆನ್ಸ್ನ ಇದು ಜಾಸ್ತಿ ಹೆಚ್ಚಾಗಬಾರ್ದು. ಅವರಿಗೆ ಟಾಲರೆನ್ಸ್ನ ತುಂಬ ಒಂದು ಸಹನೆ, ಒಂದು ತಾಳ್ಮೆ, ಏನಾದರೂ ಹೇಳಿದರೆ ಕೇಳಿಸ್ಕೊಳ್ಳೋ ಅಂಥದ್ದು, ಅದು ತಪ್ಪ ಸರಿನ ಸ್ವಲ್ಪ ಯೋಚಿಸಿ ಮಾತಾಡೋವಂಥದ್ದು. ಸಾಹಿತ್ಯಕ್ಕೆ ಸಂಬಂಧಿಸಿದ್ದಷ್ಟೇ ಹೇಳ್ತಾ ಇದ್ದೀನಿ, ಬೇರೆ ಅಲ್ಲ. ಸಾಹಿತ್ಯಕ್ಕೆ ಸಂಬಂಧಿಸಿದ್ದು ಕೂಡ ವಿಚಾರಗಳನ್ನು ಕೂಡ ಇದು ತಪ್ಪು ಸರಿಯನ್ನು ಮಾತಾಡುವಾಗ ಸ್ವಲ್ಪ ಯೋಚಿಸಿ ಉತ್ತರ ಕೊಡುವಂಥ ಮನೋಭಾವನೆ ಬೆಳೆದರೆ ಉತ್ತಮನೇನು ಅಂತ ನನಗನ್ಸುತ್ತೆ. ಯಾಕಂದರೆ ಆ ಒಂದು ಅಜ್ಞಾತವಾದ ಅಸ್ಮಿತೆ ಇರುತ್ತಲ್ಲ, ಫೇಸ್ಬುಕ್ ಆಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಜ್ಞಾತವಾದ ಅಸ್ಮಿತೆ ಇರುತ್ತೆ. ಅದು ಒಂಥರ ಬಂಡಧೈರ್ಯ ಕೊಟ್ಬಿಡುತ್ತೆ. ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋವಂಥ ಒಂದು ಬಂಡಧೈರ್ಯನ ಅದು ಆಗ ಎಷ್ಟೇ ಮಟ್ಟಿಗೆ ಅಸ್ಮಿತೆ ಅಜ್ಞಾತವಾಗಿದ್ದರೂ ಆ ಬಂಡಧೈರ್ಯದ ಮಾತುಗಳು ಆಯಾ ವ್ಯಕ್ತಿಗಳಿಗೆ ಸ್ವಲ್ಪ ಸೆಲ್ಫ್ ರಿಯಲೈಸೇಷನ್ಗೆ ಕಾರಣವಾಗಬೇಕು. ಇಲ್ಲದೆ ಹೋದರೆ ನಾವು ಅಂದ್ಕೊಂಡಿದ್ದೇ ನಿಜ ಅಂತ ಅಂದ್ಕೊಳ್ತಾ ಹೋದರೆ ಬಹಳ ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡಿದ್ದೇ ನಿಜ ಅಲ್ಲ, ಅದನ್ನು ಬಿಟ್ಟು ಬೇರೆ ನಿಜನೂ ಇದೆ, ಅದರ ಜೊತೆ ಸುಳ್ಳು ಇದೆ, ಒಪ್ಕೋಬೇಕಾ ಬೇಡವಾ, ನಿಜ ಯಾವುದು, ಸುಳ್ಳು ಯಾವುದು, ಸತ್ಯ ಯಾವುದು, ಭ್ರಮೆ ಯಾವುದು, ಇವೆಲ್ಲಗಳದ್ದು ವ್ಯತ್ಯಾಸನ ತುಲನೆ ಮಾಡಿ ಅದನ್ನು ಬೈಫರ್ಕೇಟ್ ಮಾಡ್ಕೊಳ್ಳೋವಂಥ ಒಂದಿದು ನಮಗೆ ಇರಬೇಕಷ್ಟೇ, ಸ್ವಂತಕ್ಕೆ ವ್ಯಕ್ತಿತ್ವದಲ್ಲಿ ಇರಬೇಕಷ್ಟೇ. ಬಿಟ್ಟರೆ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಯಾವತ್ತೂ ಬದಲಾಗೋದಿಲ್ಲ, ಬದಲಾಗಬಾರ್ದು. ಆದರೆ ಅದು ಅಲ್ಲವೇ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದರ ಮೂಲ ಗುಣ, ಮೂಲ ತತ್ವ ಏನಿದೆ ಅದನ್ನು ಉಳಿಸ್ಕೊಂಡೇ ಇದ್ರಷ್ಟೇ ಅದು ಸಾಹಿತ್ಯ. ಕಾವ್ಯ, ಎಸ್ಪೆಷಲಿ ಕಾವ್ಯ, ಅದರಿಂದ ಆಚೆ ಹೋದರೆ ಅದು ತನ್ನ ಮೂಲ ಗುಣವನ್ನು, ಮೂಲ ಘಮವನ್ನು ಕಳೆದುಕೊಂಡು ಬಿಡುತ್ತೆ. ಅದಾದಮೇಲಿಂದ ಮುಂದಕ್ಕೆ ಅದು ಅದರ ಸ್ವರೂಪವಾಗಿರಲ್ಲ. ಅದು ತಾಳ, ಲಯ, ಶ್ರುತಿ ಎಲ್ಲ ಇರ್ಬೋದು ಅಷ್ಟೇ. ಬಿಟ್ಟರೆ ಆದ್ರೂ ಅದಕ್ಕೆ ತನ್ನದೇ ಆದ ಒಂದು ಅಸ್ಮಿತೆ ಉಳಿಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ತಿಳಿದಷ್ಟು ಹೇಳಿದ್ದೀನಿ, ಮತ್ತೇನಾದರೂ ಹೇಳಲಿಕ್ಕಿತ್ತ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಉದ್ದನೆ ಕವಿತೆ, ಒಂದು ಪುಟಾಣಿ ಕವಿತೆ, ಎರಡು ಇಟ್ಕೊಂಡಿದ್ದೀನಿ ಓದೋಕ್ಕೆ ನನ್ನ ಸಮಯದ ಮಿತಿ ಒಳಗಾಗಿ. ಉದ್ದನೆ ಕವಿತೆ ಮೊದಲು ಓದದ ಅಥವಾ ಪುಟ್ಟ ಕವಿತೆ ಮೊದಲು ಓದದ? ಎರಡೂ ಓದೇ ಓದ್ತೀನಿ, ಯಾವುದು ಮೊದಲು ಯಾವುದು ಆಮೇಲೆ. ನಿಮ್ಮ ದೊಡ್ಡದು ಮೊದಲು ಓದದ? ದೊಡ್ಡ ಕವಿತೆ ಇದು ತುಂಬ ದಿನದ ಕೆಳಗೆ ಬರೆದಿದ್ದು, ಆದರೆ ಈ ಸಂದರ್ಭಕ್ಕೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸ್ತು. ಇದರ ಶೀರ್ಷಿಕೆ ನನ್ನ ಜಾಸೂಸಿ ಹುಡುಗ. ನನ್ನ ಜಾಸೂಸಿ ಹುಡುಗ, ಆಗಾಗ ನಿನ್ನ ಮುಖ ಮಾಸಿ ಹೋದಂತೆ ನೆನಪಾಗುವುದು, ಆಗಾಗ ನಿನ್ನ ಮುಖ ಮಾಸಿ ಹೋದಂತೆ ನೆನಪಾಗುವುದು. ಫೇಸ್ಬುಕ್ಕಿನಲ್ಲಿ ಹೇಳ ಹೆಸರಿಲ್ಲದ ಕೋರಿಕೆ ಬಂದಾಗ ಅದು ನಿನ್ನ ಜಾಸೂಸಿ ಖಾತೆ ಇರಬಹುದೆಂದು, ಅದು ನಿನ್ನ ಜಾಸೂಸಿ ಖಾತೆ ಇರಬಹುದೆಂದು ಈಗಲೂ ನಂಬುತ್ತೇನೆ. ನಗು ಒತ್ತಿ ಬರುತ್ತದೆ. ನೀನು ಜಾಸೂಸಿ ಮಾಡಿದ ಆ ದಿನಗಳು ಈಗ ಸಣ್ಣ ಸಂಕಟದ ಪಿಕ್ಸೆಲ್ಗಳು. ಸ್ಪ್ಯಾಮ್ನಲ್ಲಿ ಒಂದು ಮೆಸೇಜ್ ಕಾಯುತ್ತಾ ಕುಳಿತಾಗ ಅದು ನಿನ್ನ ಫೇಕ್ ಅಕೌಂಟ್ ಎಂದು ಖಾತರಿಯಾಗಿ ಮತ್ತದನ್ನು ತೆರೆಯದೆ, ಟಿಕ್ಕು ಕೊಡದೆ, ಸತಾಯಿಸಿ ಗಿರಕಿ ಹೊಡೆಸಿ ನನ್ನ ಶೀಲವನ್ನು ನೀನು ಹೊರಗಿಟ್ಟು ನೋಡುವ ನಿನ್ನ ಉಮೇದಿಗೆ ತಣ್ಣೀರು ಚೆಲ್ಲಿಬಿಡಬೇಕೆಂಬ ಉತ್ಸಾಹ ಹಾಗೂ ಹುಕಿ. ಈಗಲೂ ನೀನು ನನ್ನ ನೆರಳ ಸಂದಿಗೊಂದಿಗಳಲ್ಲಿ ನನ್ನ ಕಾಲು ಬೆರಳುಗಳ ಮಧ್ಯದಲ್ಲಿ, ಬೆನ್ನಿನ ನಡುವಿನ ಇಳಿಜಾರಿನಲ್ಲಿ, ಕಂಕುಳ ಕೆಳಗಿನ ಕಣ್ಣಿಗೆ ಕಾಣದ ತಿರುವುಗಳಲ್ಲಿ, ಅಥವಾ ಕೈಯುಗುರು ಚರ್ಮದಿಂದ ಬೇರ್ಪಡುವ ಸೀಮೆಯಲ್ಲಿ, ಇಲ್ಲವೇ ನನ್ನದೇ ಕಣ್ಣುಗಳ ಕಪ್ಪು ಬಿಳುಪು ಪರದೆಯ ದಿಗಂತದಲ್ಲಿ ಹೀಗೆ ನನ್ನ ಮೈಯೆಲ್ಲ ಅಡಗಿ ಕುಳಿತು ನನ್ನ ಒಂದೊಂದು ಉಸಿರ ಖಂಡಗಳನ್ನೆಲ್ಲ ಕೆದಕಿ ಜಾಸೂಸಿ ಮಾಡುವಾಗ ನಾನು ಈಗಲೂ ಸಖತ್ ನಗುತ್ತೇನೆ. ನಶ್ವರದ ದೇಹ ತೊರೆದು ಹುಡಿಯಾಗಿ ಕಾವೇರಿಯ ಮೀನುಗಳ ಜೊತೆ ಈಜಿ ಹೋಗಿ, ಕಾವೇರಿಗಳ ಮೀನುಗಳ ಜೊತೆ ನೀನು ಈಜಿ ಹೋಗಿ, ಈಗ
ಕಾವೇರಿ ಎಂಬ ಭಿನ್ನಾಣಗಿತ್ತಿಯು ಈ ಕಾವೇರಿ ಎಂಬ ಭಿನ್ನಾಣಗಿತ್ತಿಯು ಡಾಕ್ಟರ್ ವ್ಯಾಟ್ಸನ್ನಿನಂತೆ ನೀರಿಗೆ ಇಳಿಬಿಟ್ಟ ನನ್ನ ಪಾದಗಳ ಗುಪ್ತಚರ ಮಾಹಿತಿಯೊಂದನ್ನು ನಿನಗೆ ರವಾನಿಸಬಹುದು. ಮತ್ತೂ ಗಹಗಹಿಸಿ ನಗುತ್ತೇನೆ. ಅಂಗಳದ ತುದಿಯಿಂದ ಮೊದಲಾಗಿ ಕೊಳೆಹರಿವ ಬಚ್ಚಲ ರಂಧ್ರದವರೆಗೂ ನಾನು ಎಂದೂ ಮೀರಲಾಗದ ನಿನ್ನ ಕ್ಯಾಮರಾ ಕಣ್ಣುಗಳಲ್ಲಿ ಈಗ ಯಾರೋ ಪ್ರಪಂಚ ನೋಡುತ್ತಿದ್ದಾರಂತೆ. ನಿನ್ನ ಕ್ಯಾಮರಾ ಕಣ್ಣುಗಳಲ್ಲಿ ಈಗ ಯಾರೋ ಪ್ರಪಂಚ ನೋಡುತ್ತಿದ್ದಾರಂತೆ. ಹಾಗಾದರೆ ನೀನು ದೇವಲೋಕದಲ್ಲಿ ಜಾಸೂಸಿ ಮಾಡುತ್ತಾ, ಇಂದ್ರನ ಖೋಟಾ ಖಾತೆ ನಡೆಸುತ್ತಾ, ಭೂಲೋಕದಲ್ಲಿ ನಿನ್ನ ಕಣ್ಣುಗಳನ್ನು ನನ್ನ ಜಾಸೂಸಿ ಮಾಡಲು ಬಿಟ್ಟು ಹೋಗಿರುವೆಯ? ನನ್ನ ಜಾಸೂಸಿ ಹುಡುಗನೇ, ಅಲ್ಲೀಗ ದೇವಾನುದೇವತೆಗಳ ಜಾಸೂಸಿ ಮಾಡಲು ಹೊಸದಾಗಿ ಖಾತೆಯೊಂದನ್ನು ತೆರೆದಿರುವೆಯ? ಹೌದು, ಈಗ ಪುಟ್ಟ ಕವಿತೆ. ಇದರ ಶೀರ್ಷಿಕೆ ಚಿಟ್ಟೆ. ಚಿಟ್ಟೆಗೆ ಚಿಂತೆಗಳಿಲ್ಲ, ಮೈಯ ಬಣ್ಣ, ಓಡುವ ರಭಸ, ನೋಡುವ ಜನ, ತನ್ನ ಹೋಲಿಸುವ ಬಗೆಗಳು ಯಾವುದರ ಚಿಂತೆಯೂ ಇಲ್ಲ. ಹರಿವ ನೀರಿನಲ್ಲಿ ಕರಗುವ, ಉರಿವ ಜ್ವಾಲೆಗೆ ಒಡ್ಡುವ ಹಸಿ ಹಸಿ ಭಯಗಳಿಲ್ಲ. ಕಾಂತಿ ತಗ್ಗಬಹುದೆಂಬ ಕೊರಗೂ ಇಲ್ಲ. ಸುತ್ತಿದ ಹಾದಿಗಳನ್ನೇ ಗಿರ 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 ಸುತ್ತಿದ ಹಾದಿಗಳನ್ನೇ ಗಿರ 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 ಗಿರಕಿ ಹೊಡೆಯುತ್ತಾ ದಣಿಯದ ಅನುದಿನದ ಕವಿತೆ, ಈ ಓವರ್ ಕಾನ್ಫಿಡೆನ್ಸ್ ವನಿತೆ, ರಸಿಕರ ಕಾವ್ಯಾಲಾಪ ಚರಿತೆ. ಓಡುವುದು ಡಿಕ್ಕಿ ಹೊಡೆಯುವುದಿಲ್ಲ, ಒಂದೇ ಒಂದು ಸ್ಟ್ಯಾನ್ಸ ಇದೆ. ಓಡುವುದು ಡಿಕ್ಕಿ ಹೊಡೆಯುವುದು ಏನೂ ಆಗೇ ಇಲ್ಲವೆಂಬಂತೆ ಮತ್ತೆ ರೆಕ್ಕೆ ಅಗಲಿಸಿ ಹೊಡೆದವನಿಗೆ ಬಂದು ಮುತ್ತ ನೀಡುವುದು. ಅರೆ, ಇದರ ಮಿದುಳು ಚಿಕ್ಕದಿರಬಹುದೇ ಅಥವಾ ಇಲ್ಲದೆಯೂ ಇರಬಹುದೇ? ಅಲ್ಲವಾದರೆ ಏಕೆ ಹೀಗೆ ವಿಪತ್ತುಗಳ ನಡುವೆ ನಲಿಯುತ್ತಾ, ತನ್ನ ಮೌಲ್ಯ ತಿಳಿಯದೆ ರಂಜಿಸುತ್ತಾ, ನೆನ್ನೆ ನಾಳೆಗಳನ್ನು ಮರೆತು ಹಾಡುತ್ತಾ, ಸ್ವಚ್ಛಂದ ಕಡೆಗೆ ಬೀದಿ ಹೆಣ, ಸ್ವಚ್ಛಂದ ಕಡೆಗೆ ಬೀದಿ ಹೆಣ, ನೋಡುವ, ಬಣ್ಣ ಕಸಿಯುವ, ಕಣ್ಣು ಮಿಟುಕಿಸುವ, ಕವಿತೆ ಬರೆಯುವ ಹಾಳೆಗಳ ನಡುವೆ ಬಚ್ಚಿಡುವ ಯಾರೂ ಈ ಹೆಣವನ್ನು ಮಣ್ಣು ಮಾಡುವುದಿಲ್ಲ. ಹಾಳೆಗಳ ನಡುವೆ ಬಚ್ಚಿಡುವ ಯಾರೂ ಈ ಹೆಣವನ್ನು ಮಣ್ಣು ಮಾಡುವುದಿಲ್ಲ. ಸ್ವಚ್ಛಂದ ಮಿದುಳು ಹೀನ ಬಣ್ಣಗಳು ಗಾಳಿಯಲ್ಲಿ ಗಿರಕಿ ಹೊಡೆಯುವುದನ್ನು ನಿಲ್ಲಿಸುವುದೂ ಇಲ್ಲ. ಚಿಟ್ಟೆಗೆ ತೀರದ ಆತಂಕಗಳಿಲ್ಲ, ಸ್ವಾರ್ಥವಿಲ್ಲ, ಸಾರ್ಥಕತೆಯೂ ಇಲ್ಲ. ಬಣ್ಣದ ಮಿದುಳು ಹೊತ್ತ ಏಕೈಕ ಬುದ್ಧಿಹೀನಳೆಂಬ ಬಿರುದು ಬಿಟ್ಟು ಮತ್ತೇನೂ ಇಲ್ಲ. ಧನ್ಯವಾದಗಳು ಟೀಮ್ ಬ್ಲಿಕ್ ಫೆಸ್ಟ್ ಆ್ಯಂಡ್ ಶಿವಪ್ರಕಾಶ್ ಸರ್. ಇದು ಪುಟ್ಟ ಕವಿತೆ ಅಲ್ಲ ಸರ್. ಈಗ ನಮ್ಮಿಂದ ನಿಮಗೆ ಕ್ವಶನ್ನು. ಬಹುಶಃ ನೀವು ಈಗೊಂದು 6-7 ವರ್ಷದಿಂದ ಫೇಸ್ಬುಕ್ನಲ್ಲಿ ತುಂಬ ಆ್ಯಕ್ಟಿವ್ ಆದ್ರಿ. ನಿಮ್ಮ ರಿಟೈರ್ಮೆಂಟ್ ಆದಮೇಲಂತೂ ನೀವು ಲ್ಯಾಟಿನ್ ಅಮೇರಿಕನ್ ಮತ್ತು ಬೇರೆ ಬೇರೆ ಭಾಷೆಗಳಿಂದ, ಮೊರಾಕೋ ಮತ್ತು ಬೇರೆ ಕಡೆಯಿಂದೆಲ್ಲ ಕವಿತೆಗಳನ್ನ ಕನ್ನಡಕ್ಕೆ ನೀವು ಬಹಳಷ್ಟು ಅನುವಾದ ಮಾಡಿದ್ರಿ. ಬಹುತೇಕ ಅನುವಾದಗಳನ್ನ 90% ಅಥವಾ 100% ಅನುವಾದಗಳನ್ನ ನೀವು ಫೇಸ್ಬುಕ್ನಲ್ಲೇ ಪ್ರಕಟ ಮಾಡಿದ್ದು. ಸೊ ನಿಮಗೆ ಫೇಸ್ಬುಕ್ನಲ್ಲಿ ನೀವೀಗ ಕವಿತೆಗಳನ್ನ ಬರೆಯೋದು, ಅನುವಾದಿಸೋದು, ಅಥವಾ ಅದಕ್ಕೆ ನಿಮಗೆ ಸಿಗ್ತಿರುವಂಥ ಪ್ರತಿಕ್ರಿಯೆ ಹೇಗಿದೆ, ಅಥವಾ ವಿಮರ್ಶೆ ಏನಾದರೂ ಸಾಧ್ಯ ಆಗ್ತಿದೆಯಾ? ಅದಕ್ಕೆ ಕನ್ನಡದಲ್ಲಿ ವಿಮರ್ಶೆ ಇದೆಯಾ? ಕನ್ನಡದಲ್ಲಿ ವಿಮರ್ಶೆ ಅನ್ನೋ ವಸ್ತು ಇದೆಯಾ? ವಿಮರ್ಶೆ ಅನ್ನೋ ಪದ ಇದೆ, ಆದರೆ ಒಂದು ಪ್ರಕ್ರಿಯೆಯನ್ನು ಕಾಣ್ತಾ ಇಲ್ಲ. ಈ ಕನ್ನಡದ ಈಗ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಈ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಬೇಕಾದ್ರೆ ವಿಮರ್ಶಕರ ಕೆಲಸ. ಆದರೆ ನಾವು ಇನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ವಿಮರ್ಶೆಯ ಒಂದು ದೊಡ್ಡ ಸೋಲು ನನಗೆ ಅನಿಸೋದು ಅಂದರೆ, ನವ್ಯ ಸಾಹಿತ್ಯ ಆದಮೇಲೆ ಕನ್ನಡ ಬರವಣಿಗೆಯಲ್ಲಿ, ವಿಶೇಷವಾಗಿ ಕಾವ್ಯದಲ್ಲಿ, ನಾಟಕದಲ್ಲಿ ಏನು ಮಾರ್ಪಾಟುಗಳಾದವು ಕಥಾ ಸಾಹಿತ್ಯದಲ್ಲಿ ಅನ್ನೋದನ್ನ ನಮ್ಮ ವಿಮರ್ಶೆಗೆ ಗುರುತಿಸೇ ಇಲ್ಲ. ಕೆಲವು ಜನ ನವ್ಯೋತ್ತರ ಅಂತ ಬಳಸ್ತಾರೆ, ಅದು ಪೋಸ್ಟ್ ಮಾಡಿಸಮ್ನ ಇದೊಂದು ಅನುವಾದ, ಇದು ಇಂಪೋರ್ಟು. ಆದರೆ ನಮ್ಮಲ್ಲೇನಾದರೂ ನವ್ಯಕ್ಕೆ ಪ್ರತಿಯಾಗಿ ಒಂದು ಹೊಸ ಧೋರಣೆಗಳು ಬಂದಿದ್ದರೆ ಅದು ಸ್ತ್ರೀ ಸಾಹಿತ್ಯದಿಂದ ಬಂದಿದ್ದು, ದಲಿತ ಒಂದು ಸಾಹಿತ್ಯದಿಂದ ಬಂದದ್ದು. ಅದು ಬಿಟ್ಟು ಕೆಲವು ವ್ಯಕ್ತಿಗಳು, ನಮ್ಮಂಥವರು ಆ ನವ್ಯದ ಒಂದು ಕಬಂಧ ಭಾವದಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನು ನಾವೇ ತಮ್ಮ ವಿಮರ್ಶೆಗೆ ಗುರುತಿಸ್ತಾ ಇಲ್ಲ. ವಿಮರ್ಶೆ
ತನ್ನ ಜವಾಬ್ದಾರಿಯನ್ನು ಎಂದೋ ಬಿಟ್ಕೊಟ್ಟಿದೆ. ಸೊ ವಿಮರ್ಶೆ ಬಗ್ಗೆ ಮಾತಾಡೋದು ಬೇಡ. ಒಬ್ಬ ಕವಿಗೆ ಬೇಕಾದ್ದು ಓದುಗ, ವಿಮರ್ಶಕ ಅಲ್ಲ. ಯಾರು ವಿಮರ್ಶಕರಿಗೋಸ್ಕರ ಕವಿತೆ ಬರೀತಾರೆ ಅವರು ಬರೀ ಪುಸ್ತಕದ ಬದನೆಕಾಗಿರ್ತಾರೆ. ನಾನು ಮೊದಲು ಕವಿತೆ ಬರೀ ಶುರುವಾದಾಗ ಕೆಲವು ಕವಿತೆಗಳು ಬರಿತಾ ಇದ್ದೆ. ಅದು ನೋಡ್ಬಿಟ್ಟು ನಮಗೆ ಇವರೆಲ್ಲ ವಿಮರ್ಶೆ ಭಾಳ ಚೆನ್ನಾಗಿರೋರು. ಆಗ ನಾನು ನಮ್ಮ ಮನೆಗೆ ಹಾಲು ತರ್ತಿದ್ದ ಹುಡುಗ ಅಥವಾ ನಮ್ಮ ಪ್ರೆಸ್ ಹುಡುಗರು ಇವ್ರು ಓದಿದ್ರೆ ಇದೊಂದು ಕವಿತೆನೇ ಇದು, ನೀವು ಗತಿ ಇದ್ದಂಗಿದೆ ಅನ್ನೋರು. KS ಸ್ವಾಮಿ ಕವಿತೆ ಓದಿದ್ರೆ ಇದು ಕವಿತೆ ಓದೋರು. ಅದೇ ಲಂಕೇಶ್ ಕವಿತೆ ಹೋದ ಇದೇನು ಕವಿತೆ ನಾನು ಬರಿತಿರ್ಬೇಕಾದ್ರೆ. ಹಾಗೆ ನನಗೆ ಅನಿಸುತ್ತೋ ಇಲ್ಲೇನೋ ನಂದು ತಪ್ಪಿದೆ, ಇದು ವಿಮರ್ಶಕರ ನಂಬಿ ಕೆಡದಿರೋ ಆ ಮನೆವೇ ಅಂತ ಅವ್ರು ತೀರ್ಮಾನ ಮಾಡಿದೆ. ನಾನು ಬರೆಯೋದು ಓದೋರಿಗೋಸ್ಕರ, ವಿಮರ್ಶಕರು ಒಪ್ಪದೇ ಬಿಡಲಿ. ಆಗ ಇನ್ನೂ ಈ ಸೋಷಿಯಲ್ ಮೀಡಿಯಾ ಬಂದಿರಲಿಲ್ಲ. ಆಗ ನಾನು ಕವಿತೆಗಳನ್ನು ಬರೆದ ಸಂದರ್ಭದಲ್ಲಿ ನಮ್ಮ ನವ್ಯ ಕವಿ ವಿಮರ್ಶಕರ ಒಂದು ಗ್ಯಾಂಗು ಭಾಳ ಪ್ರಬಲವಾಗಿತ್ತು. ಅವರು ನಾನು ಕವಿತೆ ಓದಿದ್ರೆ ಇದೇನಿದು ನೀವು ಕವಿತೆ ಬರ್ತೀರಲ್ಲ, ಪೌರಾಣಿಕ ಕಾವ್ಯ ಬರ್ತೀರಲ್ಲ ನೀವು. ಇಲ್ಲಿವರೆಗೂ ನಮ್ಮ ಮಹಾನ್ ವಿಮರ್ಶಕರು ಅಂತ ಹೆಸರು ಹೊಡೆದ ನಮ್ಮ DR ನಾಗರಾಜ್ ಅವರು ನಾನು ಸಿಂಗರಾಜ ಸಂಪಾದನೆಯನ್ನು ಮಾಡಿ ಬಂದಾಗ ಇದು ವೀರಶೈವ ಸಾಹಿತ್ಯ ಅಂತ ಕರೆದುಬಿಟ್ಟಿದ್ದೆ. ಇನ್ನೊಂದು ಕಡೆ ನಾನು ಆಧ್ಯಾತ್ಮಿಕ ಕವಿತೆಗಳು ಬಂದಾಗ ಇವನು RSS ಕವಿ ಅಂತ ಹೇಳ್ಬಿಟ್ಟಿದ್ರು. ಆದರೆ ನಾನು ಒಬ್ಬ ಮಿರಸ್ಲಾವ್ ಹಾಲೋಬ್ ಅಂತ ಒಬ್ಬ ಜೆಕೋಸ್ಲಾವಿಕ ಭಾಳ ದೊಡ್ಡ ಕವಿ ಇದ್ದಾನೆ, ಭಾಳ ದೊಡ್ಡ ವಿಜ್ಞಾನಿ, ಅವನು ಸಸ್ಯ ವಿಜ್ಞಾನಿ, ಭಾಳ ದೊಡ್ಡ ಕವಿ. ಅವನೊಂದು ಮಾತಾಡಿದ ನನಗೆ, ಅ ಪೊಯೆಟ್ ಶುಡ್ ಬಿ ಅಟ್ಲೀಸ್ಟ್ 1 bit ಮೋರ್ ಇಂಟೆಲಿಜೆಂಟ್ ದನ್ ದ ಕ್ರಿಟಿಕ್ ಅಂತ. ನಾನು ವಿಮರ್ಶೆಯನ್ನು ಗಂಭೀರವಾಗಿ ತೊಗೊಂಡಿಲ್ಲ. ಒಳ್ಳೆಯ ವಿಮರ್ಶಕರು ಇಲ್ಲ ಅಂತ ಅಲ್ಲ, ಅದಕ್ಕೆಲ್ಲ ಮೂಲಭೂತಗಳ ಅಡ್ರೆಸ್ ಬರ್ತದೆ. ಹಿಂದೆ ಒಳ್ಳೆಯ ವಿಮರ್ಶೆ ಬಂದಿದೆ, ಇವತ್ತು ಬರ್ತಾ ಇಲ್ಲ. ಆದರೆ ನಾವು ಬರೀ ಓದೋರಿಗೆ ಅದನ್ನು ನಾವು ಗಮನ ಇಟ್ಟುಕೊಂಡಾಗ ನನಗೆ ಗೊತ್ತಾಯಿತು, ಇವತ್ತು ನಮಗೆ ಓದುಗರನ್ನು ಮುಟ್ಟುವ ಅತ್ಯಂತ ಸುಲಭವಾದ ಒಂದು ಮಾರ್ಗ ಅಂದರೆ ಸಾಮಾಜಿಕ ಮಾಧ್ಯಮ. ಕಳೆದ 7-8 ವರ್ಷ 10 ವರ್ಷದಿಂದ ನಾನು ಭಾಳ ಸಕ್ರಿಯನಾಗಿದ್ದೇನೆ. ಮತ್ತು ಏನು ಬರೆದ್ರು ಕೂಡ ನಾನು ಫಸ್ಟು ಫೇಸ್ಬುಕ್ನಲ್ಲಿ ಹಾಕ್ತೀನಿ. ಭಾಳ ಜನಕ್ಕೆ ಎಚ್ಚರಿಕೆ ಕೊಟ್ಟರು, ಬರಿಬೇಡಿ ನೀವು ಇಲ್ಲಿ, ಆಮೇಲೆ ಮುಂದೆ ಯಾರು ಪಬ್ಲಿಷ್ ಮಾಡಲ್ಲ ಅಂತ. ಇಂಗ್ಲೀಷ್ನಲ್ಲಿ ನಾನು ವಚನಗಳು ಮಾಡಿ 106 ವಚನಗಳು ಮಾಡಿದ್ದೇನೆ, ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ. ಆದರೆ ನಾನು ಇದನ್ನು ಮುಖಹೊತ್ತಿಗೆಯಲ್ಲಿ ಫೇಸ್ಬುಕ್ನಲ್ಲಿ ಹಾಕೋದ್ರಿಂದ ನನ್ನ ಕವಿತೆಗಳ ಪ್ರಕಟಣೆಗೆ ಯಾವ ಅಡ್ಡಿಯೂ ನನಗೆ ಬಂದಿಲ್ಲ. ಆದರೆ ಪುಸ್ತಕ ರೂಪದಲ್ಲಿ ಅದು ಪ್ರಕಟವಾದ ಮೇಲೆ ಓದುಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿಲ್ಲ. ಉದಾಹರಣೆ, ನಾನು ಸೌಂದರ್ಯ ಲಹರಿಯನ್ನು ಪೂರ್ತಿ ಇಂಗ್ಲೀಷ್ ಕನ್ನಡಕ್ಕೆ ಅನುವಾದ ಮಾಡಿದೆ. ಪೂರ್ತಿ ನಾನು ಫೇಸ್ಬುಕ್ನಲ್ಲಿ ಹಾಕಿದೆ. 100 ಜನ ಜಗತ್ತಿನಾದ್ಯಂತ ಓದಿ ಅದಕ್ಕೆ ಪ್ರತಿಕ್ರಿಯಿಸಿದರು. ಈಗ ಪುಸ್ತಕ ರೂಪದಲ್ಲಿ ಬರುತ್ತೆ, ನನಗೆ ಗೊತ್ತು ಯಾರೂ ನಮಗೆ ಪತ್ರ ಬರೆಯುವುದಿಲ್ಲ. ಆದ್ದರಿಂದ ಓದುಗರನ್ನು ಮುಟ್ಟುವುದು ನಮ್ಮ ಕೆಲಸ. ಅದನ್ನು ಇಟ್ಟುಕೊಳ್ಳುವುದು ಬಿಡುವುದು ಅವ್ರಿಗೆ ಬಿಟ್ಟಿದ್ದು. ನಾವು ಕವಿತೆಯ ಭವಿಷ್ಯವನ್ನು ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಕವಿತೆಯ ಅನಂತ ಕಾಲದಲ್ಲಿ ಕವಿತೆಯ ಜಾತಕ ಯಾವುದಾದ್ರು ಕುಡ್ಲಿ ನಾವು ಬರಲಿಕ್ಕಾಗಲ್ಲ. ನಮ್ಮ ಬಗ್ಗೆ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ನಾವು ಜನರನ್ನು ಮುಟ್ಟಬೇಕು. ಮುಟ್ಟೋದಕ್ಕೆ ಅದು ಸಿನಿಮಾ ಹಾಡಿನ ಮೂಲಕ ಬರಿಬೋದು. ಸಿನಿಮಾ ಹಾಡಿನ ಭಾಳ ಜನ ಕಳಪೆ ಅಂತ ಮಾತಾಡ್ತಾರೆ. ಭಾರತದ ಭಾಳ ಶ್ರೇಷ್ಠ ಕವಿಗಳು ಉರ್ದುನಲ್ಲಿ, ಹಿಂದಿನಲ್ಲಿ, ತೆಲುಗುನಲ್ಲಿ, ಕನ್ನಡದಲ್ಲೂ ಕೂಡ ಅತ್ಯುತ್ತಮವಾದ ಸಿನಿ ಗೀತೆಗಳನ್ನ ಬರೆದಿದ್ದಾರೆ. ಸಿನಿಗೀತೆ ಅನ್ನೋದು ಯಾವುದು ಕಳಪೆ ಪ್ರಕಾರ ಅಲ್ಲ, ಯಾವ ಪ್ರಕಾರವೂ ಕಳಪೆ ಅಲ್ಲ. ಅಂತಿಮವಾಗಿ ನಾವು ಕವಿತೆಯನ್ನು ಬರೆಯುವುದೆಲ್ಲಿ? ಈಗ ಪ್ರಾಚೀನ ಕಾಲದಲ್ಲಿ ಕಲ್ಲಿನ ಮೇಲೆ ಬರೀತಾ ಇದ್ರು ಕಾವ್ಯವನ್ನು. ಸಾಧುಗೆ ಸಾಧು ಮಾಧು ಹೆಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಗೋ ಪ್ರೀತನ್ ಮಾಧವಿನೀತಂ ಪೆರನಲ್ಲ. ಇದು ಶಿಲಾಶಾಸನ. ಮುಂದೆ ತಾಳೆಗರಿಯಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು.
ಒಂದು ಶಿಲಾ ಮಾಧ್ಯಮದಿಂದ ತಾಳೆಗರಿಗೆ ಬಂದಾಗ ಏನು ಬದಲಾವಣೆಗಳಾದ ಕಾವ್ಯದಲ್ಲಿ ಅಂತ ಇನ್ನೂ ಸಾಕಷ್ಟು ಗುರುತಿಸಿಲ್ಲ. ನಮ್ಮ ಪ್ರೊಫೆಸರ್ ಶೆಟ್ಟರ್ ಅವರು ಈ ಕಣ್ಣರಿಕೆಯ ಬಗ್ಗೆ ಅವರ ಪುಸ್ತಕಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಮುಂದೆ ಯಾವಾಗ ತಾಳೆಗರಿಯಲ್ಲಿ ಕಾವ್ಯ ಬರವಣಿಗೆ ಆಗ್ತಾ ಇತ್ತು, ಅದೇ ಸಂದರ್ಭದಲ್ಲಿ ನಮ್ಮ ಮೌಖಿಕ ಸಾಹಿತ್ಯ ಇತ್ತು, ನಮ್ಮ ಜನಪದ ಸಾಹಿತ್ಯ, ಜನಪದ ಕಾವ್ಯ ಮೌಖಿಕ ಪರಂಪರೆ ಇತ್ತು. ಅದನ್ನು ಎಲ್ಲಿವರೆಗೆ ಯಾರು ಬರೆದಿಡ್ಲಿಲ್ವೋ ಅಲ್ಲಿವರೆಗೂ ಅದು ಮುಂದಿನ ಇದಕ್ಕೆ ತಲುಪ್ತಾ ಇರಲಿಲ್ಲ. ಆದರೂ ಕೂಡ ಅದು ಜನಜನಿತವಾಗಿತ್ತು, ಆಡು ಮಾತಲ್ಲಿತ್ತು. ಉದಾಹರಣೆಗೆ ವಚನಗಳನ್ನು ಒಂದು ಇದಕ್ಕೆ ಬರಹ ರೂಪಕ್ಕೆ ತಂದಿದ್ದು ವಚನಯುಗದ ಸುಮಾರು 200 ವರ್ಷಗಳ ನಂತರ. ಆದರೆ ಎಷ್ಟು ವಚನಗಳು ಲುಪ್ತವಾಗಿದ್ದಾವೆ ನಮಗೆ ಗೊತ್ತಿಲ್ಲ, ಸಿಕ್ಕಿಲ್ಲ. ಇತ್ತೀಚೆಗೆ ನಮ್ಮ ತತ್ವಪದಗಳು ಪುಸ್ತಕ ರೂಪದ ಬರೋಕ್ಕೆ ಶುರುವಾದ. ಆದರೆ ತತ್ವಪದ ಎಷ್ಟು ಈ ಗಾಳಿಯಲ್ಲಿ ಕರಗಿ ಹೋಗಿದ್ದಾವೆ, ಜನಗಳ ಕಿವಿಯಿಂದ ಕಿವಿಗೆ ದಾಟುತ್ತಾ ಮಾಯವಾಗಿದ್ದಾವೆ ನಮಗೆ ಗೊತ್ತಿಲ್ಲ. ಆನಂತರದ ದೊಡ್ಡ ಬದಲಾವಣೆ ಬಂದಿದ್ದು ಈ ಒಂದು ಜಾಲತಾಣ, ಇಂಟರ್ನೆಟ್ ಅನ್ನೋದು ಬಂದ ಮೇಲೆ, ಆಮೇಲೆ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಇವತ್ತು ಬರವಣಿಗೆ ಭಾಳ ಸುಲಭ ಆಗಿದೆ. ಅವನು ಹಳೆಗೆ ಪದ ಪಿಡಿಯದ ಒಂದಗಳಿಕೆ ಅಂತ ಯಾಕೆ ಹೇಳ್ದ ಅಂದರೆ, ಈ ಥರ ಬರೀತಾರೆ ಕಂಟಿಗೆ ಇಟ್ಕೊಂಡು ಅಲ್ಲಿ ತಿದ್ದದು ಪದ್ದದು ಭಾಳ ಕಷ್ಟ ಆಗ್ತಾಯಿತ್ತು. ನಾವು ಬರೆಯೋಕ್ಕೆ ಕ್ಷಣ ಪೆನ್ನಲ್ಲಿ ಬರೀತಿದ್ದೋ, ಪೆನ್ಸಿಲ್ ಬರ್ತಿದ್ದೋ, ತಿದ್ದಿ ಮಾಡೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಈಗ ತಿದ್ದೋದು ತೀಡೋದು ಭಾಳ ಸುಲಭ ಆಗೋಗ್ಬಿಟ್ಟಿದೆ. ಕನ್ನಡದಲ್ಲಿ ಸ್ಪೆಲ್ ಚೆಕ್ ಬಂದಿಲ್ಲ, ಇನ್ನೂ ದೈವವಶಾತ್ ಬಂದಿಲ್ಲ. ಇಂಗ್ಲೀಷಲ್ಲಿ ಸ್ಪೆಲ್ ಚೆಕ್ ಬಂದ್ಬಿಟ್ಟು ಅವರೇ ಕರೆಕ್ಟ್ ಮಾಡಿಬಿಟ್ಟು ಇದು ಸರಿಯಾದ ತಪ್ಪು ಮಾಡಿಬಿಡ್ತಾರೆ. ಬಂದಿದೆ ಸರ್, ಕೆಲವರಲ್ಲಿ ಬಂದಿದೆ. ಪೂರ್ತಿ ಹಳೆಗನ್ನಡ ಇವಕ್ಕೆಲ್ಲ ಮಾಡೋಕ್ಕಾಗಲ್ಲ, ಹೊಸಗನ್ನಡದ ಒಂದಷ್ಟು ಸ್ಪೆಲ್ ಚೆಕ್ ಇದೆ. ಆಯ್ತಾಯ್ತು. ಸೊ ಸ್ಪೆಲ್ ಚೆಕ್ಕು ನಿಮಗೆ ಬೇರೆ ಒಂದು ಈ ಲೆಕ್ಕ ವಿಚಾರ ಇದ್ರ ಬಗ್ಗೆ ಬರೆಯೋಕ್ಕೆ ಅನುಕೂಲ ಆಗ್ಬೋದು, ಆದರೆ ಕಾವ್ಯಕ್ಕೆ ಅದರಿಂದ ಅನುಕೂಲ ಆಗಲ್ಲ. ಯಾಕೆಂದರೆ ಕಾವ್ಯಗಳಲ್ಲಿ ಸರಿನೋ ತಪ್ಪೋ ಸತ್ಯನೋ ಮಿಥ್ಯ ಅಂತ ಏಮ ಮಾತಾಡ್ತಾ ಇತ್ತು ಮಧುರಾಣಿ. ಕಾವ್ಯದಲ್ಲಿ ಸತ್ಯ ಮಿಥ್ಯೆ ಇಲ್ಲ, ಅಲ್ಲಿ ಮಿಥ್ಯೆಯನ್ನು ಸೃಜನಾತ್ಮಕವಾಗಿ ಹೇಳಿದ್ರೆ ಕಾವ್ಯ ಆಗ್ತದೆ, ತಪ್ಪನ್ನು ಸೃಜನಾತ್ಮಕವಾಗಿ ಮಾಡಿರೋದು ಕಾವ್ಯ ಆಗ್ತದೆ. ನಾವು ಸರಿಯಾಗಿ ಹೇಳಬೇಕು ಅಂದರೆ ನೀವು ಇವೇ ರಾಮಸ್ವಾಮಿ ಯಾರಾಗ್ಬೋದು, ಹೊರತು ಕವಿ ಆಗೋಕ್ಕಾಗಲ್ಲ. ದೊಡ್ಡ ಒಂದು ತೊಂದರೆ ಇದೆ. ಒಂದು ಕಾವ್ಯ ಅಂದರೆ ಒಂದು ಹೇಳಿಕೆ ಮಾಡಬೇಕು ಅಂತ. ನಮ್ಮ ಒಬ್ಬ ಸರ್ಕಾರಿ ಸಾಹಿತಿ ಒಬ್ರು ಇದ್ದಾರೆ, ಅವ್ರ ಹೆಸರು ನಾನು ಹೇಳಲ್ಲ, ಪ್ರಸಿದ್ಧ ವಿಮರ್ಶಕರು, ಜನಪದ ವಿದ್ವಾಂಸರು, ಎಲ್ಲೆಲ್ಲೂ ತಾಕೀತು ಕೊಡ್ತಾರೆ ಕಾವ್ಯವೆನ್ನುವುದು ಜನರ ಜೊತೆಗೆ ಮಾತಾಡಬೇಕು, ಸಾಮಾಜಿಕ ಬದಲಾವಣೆಯನ್ನು ಮಾಡಬೇಕು. ಅಂದರೆ ನಾವು ಇವರು ಕವಿತೆ ಬರೆದು ಒಂದು 10 ಒಳಗೆ ಯಾವುದೇ ಪಟ್ಟಿ ಕೊಡ್ಸೋಕ್ಕಾಗ್ತದೆ, ಯಾವ್ದು ಕೊಡ್ತಾರೆ ಊಟ? ನಾವು ಮನೆಯವರೇ ಮಾತು ಕೇಳಲ್ಲ, ಬೇರೆ ಕೇಳ್ತಾರೆ. ಅದರಿಂದ ಕಾವ್ಯದ ಕೆಲಸ ಇದಲ್ಲ, ತಕ್ಷಣದ ಒಂದು ಪರಿಣಾಮ ಉಂಟು ಮಾಡೋದಲ್ಲ, ಅದು ದೂರಗಾಮಿ ಪ್ರಭಾವ ಉಂಟು ಮಾಡಿದ್ದು. ಈಗ ನಮ್ಮ ಸಿದ್ಧಲಿಂಗೇಂದ್ರರು ಅವರ ಒಲೆಮದರಾಡು ಬಂದಾಗ ಆವತ್ತು ಅದು ನಮ್ಮನ್ನು ಎಷ್ಟು ತೀವ್ರವಾಗಿ ತಡ್ತಾ ಇತ್ತು, ಇವತ್ತು ಅಷ್ಟೇ ತೀವ್ರವಾಗಿ ತಡ್ತಾ ಇದೆ. ಆವತ್ತಿನ ಸಂದರ್ಭದಲ್ಲಿತ್ತು, ಅದು ಇವತ್ತಿನ ಸಂದರ್ಭದಲ್ಲೂ ಅದು ನಮ್ಮ ಮನಸ್ಸನ್ನು ಮುಟ್ಟುವ ಒಂದು ಸಾಧಾರಣಿಕ ತತ್ವವನ್ನು ಹೊಂದಿದೆ. ಈ ರೀತಿ ಕಾಲಬದ್ಧವಾದರೂ ದೇಶಗಳನ್ನು ಒಂದು ದಾಟುವ ಒಂದು ಶಕ್ತಿ ಕಾವ್ಯಕ್ಕಿರ್ತದೆ. ಅದನ್ನು ನೀವು ಕಲ್ಲಿನಲ್ಲಿ ಬರೆದಕ್ಕೆ ಅದು ಕಾವ್ಯ ಆಗಬೇಕು ಅಂತ ನಿಯಮ ಇಲ್ಲ, ಆಗಬಾರ್ದು ನಿಯಮ ಇಲ್ಲ. ಕಾಗದದ ಮೇಲೆ ತಾಳೆ ಇದ್ರ ಮೇಲೆ ಬರೆದಾಗ ಅದಾಗಬೇಕು ಅನ್ನೋ ನಿಯಮ ಇಲ್ಲ, ಆಗಬಾರ್ದು ಅನ್ನೋ ನಿಯಮ ಇಲ್ಲ. ಅದೇ ರೀತಿ ನೀವು ಈ ಕಂಪ್ಯೂಟರ್ ಮೇಲೆ ಬರೆದ್ರೆ ಅದು ಕಾವ್ಯ ಆಗುತ್ತೆ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಮದುವೆ ಆದಂಗೆ, ನೀವು ಮದುವೆ ಛತ್ರದ ಮಾಡ್ಕೊಳ್ತಿರೋ, ರಿಜಿಸ್ಟ್ರೇಷನ್ ಆಫೀಸಲ್ಲಿ ಮಾಡ್ಕೊತೀರೋ, ಅಥವಾ ಇದೆಲ್ಲ ಹೋಗಿ ಯಾವುದೋ ಒಂದು ಹಾಳು ದೇವಸ್ಥಾನ ಮಾಡ್ಕೊತೀರೋ, ಮದುವೆನೇ. ಅಂದರೆ ಮದುವೆ ಇದು ಯಾವುದೂ ಅಲ್ಲ, ದೇವಸ್ಥಾನ ಮದುವೆ ಇಲ್ಲ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮದುವೆ ಇಲ್ಲ. ಈ ಅದು ತೋರಿಸೋದು ಕಲ್ಯಾಣ ಛತ್ರಗಳು, ಉತ್ತರ ಭಾರತ ಶಾದಿ ಮಹಲ್ ಅಂತಾರೆ, ಇದು ಮದುವೆ ಅಲ್ಲ. ಹೀಗೆ ಕಲ್ಲಾಗಲಿ, ಕಾಗದವಾಗಲಿ, ಹಾಳೆಯಾಗಲಿ, ಅಥವಾ ಈ ಅಂತರ್ಜಾಲದ ಹಾಳೆಯಾಗಲಿ, ಕಾವ್ಯಕ್ಕೆ ಬೇರೆ ಬೇರೆ ಭಿತ್ತಿಗಳು. ಕಾವ್ಯ ಎಲ್ಲಿ ಬೇಕಾದರೂ ಮೂಡಬಹುದು, ಎಲ್ಲಿ ಬೇಕಾದರೂ ಮೂಡದೇ ಇರಬಹುದು. ಸೂರ್ಯ ಯಾವ ರೀತಿ ಮರುಭೂಮಿಯಲ್ಲಿ ಹುಡ್ತಾನೆ, ಸಮುದ್ರಾವೃತ ಪ್ರದೇಶ ಹುಡ್ತಾನೆ, ಹಿಮಾಚ್ಛಾದಿತ ಪ್ರದೇಶ ಹುಡ್ತಾನೆ, ಅಲ್ಲಿ ಸೂರ್ಯನ ಸ್ವರೂಪ
ಕೆಲ ಮಟ್ಟಿಗೆ ಬದಲಾವಣೆ ಆಗ್ತದೆ, ಅದರ ಮೂಲ ಸ್ವಭಾವ ಸೂರ್ಯ ಬೆಳಕು ಕೊಡುವುದು ಅದು ಬದಲಾವಣೆ ಆಗೋದಿಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳ ಮತ್ತು ಸಾಮಾಜಿಕ ಮಾಧ್ಯಮಗಳ ಬರುವಿನಿಂದ ಕಾವ್ಯದ ಒಂದು ಸಂಸ್ಕೃತಿ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಈಗಲೇ ನಿಯಂತ್ರಣ ಕಡಿಮೆ ಆಗಿದೆ. ಭಾಳ ಸಲ ಇವ್ರು ಹೇಳ್ತಾರೆ, ಕವಿತೆ ಬಂದರೆ ಆ ಒಂದು ಪತ್ರಿಕೆ ಅವರು ಯಾವುದು ವಾಪಸ್ ಕಳಿಸೋರಂತೆ. ನನ್ನ ಕವಿತೆಗಳನ್ನು ಪ್ರಜಾವಾಣಿಯವರು 10 ವರ್ಷ ಪ್ರಕಟಿಸಲಿಲ್ಲ. ವೈಕುಂಠರಾಜು ಅಂತ ಸಂಪಾದಕರು ಸಾಪ್ತಾಹಿಕ ಪೂರ್ಣಿಗೆ ಎಷ್ಟೋ ವರ್ಷ ಅವರು ನಾನು ಯಾವಾಗ ಕಳಿಸೋದು ವಾಪಸ್ ಕಳಿಸೋದು ಅದು. ಆಮೇಲೆ ಯಾರೋ ಕೇಳೋದು, ಯಾಕೆ ಶಿವಪ್ರಕಾಶ್ ಮಾಡೋದು, ಅವ್ರ ಅಪ್ಪದ್ದು ನನಗೂ ಆಗಲ್ರಿ ಅಂದ್ರಂತ. ಯಾವಾಗ ಗೋಪಾಲಕೃಷ್ಣ ಅಡಿಗರು ನನ್ನ ಕಾವ್ಯವನ್ನು ಗುರುತಿಸಿ ಅವರ ಸಾಕ್ಷಿಯಲ್ಲಿ ಪ್ರಕಟಿಸಿದ್ರು, ಅಲ್ಲಿವರೆಗೂ ನನ್ನ ಬರೀ ಪೌರಾಣಿಕ ಕವಿ ಇವನು ಅಂತೇಳೋರು, ಧಾರ್ಮಿಕ ಕವಿ ಅಂತೇಳೋರು. ಆಮೇಲೆ ಕೆಲವು ಜನ ಇವನು RSS ಕವಿ, ಆಧ್ಯಾತ್ಮಿಕ ಬರೀತಾನೆ ಅಂತ. ಇನ್ನು RSS ಅಂದರೆ ಒಂದು ಕಮ್ಯುನಿಸ್ಟ್ ಕವಿ, ಅವನು ಕ್ರಾಂತಿ ಬಗ್ಗೆ ಬರೀತಾನೆ ಅಂತ. ಹೀಗಾಗಿ ಇದೆಲ್ಲವೂ ಕೂಡ ಭಾಳ ಅನುಷಂಗಿಕ, ಮೂಲಭೂತವಾದಲ್ಲ. ಕಾವ್ಯ ಅನ್ನೋದು ಒಂದು ಭಾಷೆಯಲ್ಲಿ ನಡೆಯುವ ಘಟನೆ. ಅದು ಒಂದು ಸಲ ಆದರೆ ಅದು ಮತ್ತೆ ಮತ್ತೆ ಬೇರೆ ಬೇರೆ ಓದುಗರ ಮೂಲಕ ಮರುಕಳಿಸ್ತಾ ಇರ್ತದೆ. ಆ ಕಾವ್ಯದ ಒಂದು ಹೆಚ್ಚಿನ ವ್ಯಾಪಕತೆಗೆ ಈ ಸಾಮಾಜಿಕ ಇದು ಭಾಳ ಜನ ಮುದುಕರಿಗೆ ನೋಡಿದ್ರೆ ಹೊಟ್ಟೆ ಹೊಟ್ಟೆ ಶುರುವಾಗ್ತದೆ. ಏನಪ್ಪ ಯುವಕರು ಇಷ್ಟೊಂದು ಬರೆದಾಕ್ಬಿಡ್ತಾರಲ್ಲ ಅಂತ. ನನ್ನ ತಲೆಮಾರಿನ ಒಬ್ಬ ಪ್ರಸಿದ್ಧ ಕವಿ ಹೇಳ್ಬಿಟ್ಟಿದ್ರು, ಫೇಸ್ಬುಕ್ಕಲ್ಲಿ ಬರೀಬಾರ್ದು ಕಾವ್ಯನ ಅಂತ. ಎಲ್ಲಿ ಬೇಕಾದ್ರೂ ಬರಿಬೋದು ನೀವು, ಗೋಡೆ ಮೇಲೆ ಬರೀರಿ, ಅದರ ಮೇಲೆ ಎಲ್ಲಿ ಬೇಕಾದ್ರೂ ಬರಿಬೋದು. ನಾನು ಇದಕ್ಕೆ ಹೋಗಿದ್ದೆ, ಇಕ್ವೆಡಾರ್ ಅನ್ನೋ ಒಂದು ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಆ ಊರಿನ ದೊಡ್ಡ ರಸ್ತೆ, ಮುಖ್ಯ ರಸ್ತೆಯಲ್ಲಿ ದಾರಿ ಉದ್ದಕ್ಕೂ ಆ ದೇಶದ ಕವಿತೆಗಳ ಸಾಲುಗಳನ್ನು ನೆಲದ ಮೇಲೆ ಕೆತ್ತಿಸಿದ್ದಾರೆ, ಸಾಲುಗಳನ್ನ. ನಾನು ಕಾವ್ಯವನ್ನು ಹಂಚಿಕೊಂಡು ಎಷ್ಟು ಸುಂದರವಾದ, ನಮ್ಮ ಕಡೆ ನಮ್ಗೆ ಯಾವ್ದು ಯಾಕೆ ಯೋಚನೆ ಬಂದಿಲ್ಲ ಅಂತ. ಕಾವ್ಯವನ್ನು ಸಂಭ್ರಮಿಸುವುದಕ್ಕೆ ಈ ಮೂಲಕ ನಮಗೆ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ನಾನು ಕೂಡ ಅದನ್ನು ಲಾಭ ಪಡ್ಕೊಂಡಿದ್ದೀನಿ. ಉದಯೋನ್ಮುಖ ಕವಿಗಳು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಅಪಾಯ ಎಲ್ಲದರಲ್ಲೂ ಇದೆ. ಕಾಗದಲ್ಲಿ ಬರುವಾಗಲೂ ಕೆಟ್ಟ ಕವಿತೆ ಬರೆಯುವ ಅಪಾಯ ಇತ್ತು. ಕಲ್ಲಿನ ಮೇಲೆ ಬರೆದಾಗಲೂ ಎಲ್ಲ ಶಾಸನ ಕಾವ್ಯವೆಲ್ಲವೂ ಶ್ರೇಷ್ಠ ಕಾವ್ಯವಲ್ಲ. ಇಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರುತ್ತೆ. ಕೆಟ್ಟದಿಲ್ಲದೆ ಒಳ್ಳೆಯದಿದೆ ಜಗತ್ತಿನಲ್ಲಿ. ಖೋಟಾ ನಾಣಿ ಇಲ್ಲದೆ ಆದರೆ ಸಾಚಾ ನಾಣಿ ಎಲ್ಲಿರ್ತಾರೆ ಜಗತ್ತಿನಲ್ಲಿ. ಹೀಗಾಗಿ ಇದು ಯಾವುದು ಖೋಟ, ಯಾವುದು ಸಾಚಾ ಅಂತ ಅದು ಮಾರುಕಟ್ಟೆಗೆ ತೊಗೊಂಡೋಗಿ ನಿಮ್ಗೆ ಗೊತ್ತಾಗುತ್ತೆ. ಕಾವ್ಯವು ಕೂಡ ಕಾವ್ಯದ ಮಾರುಕಟ್ಟೆಯಲ್ಲಿ, ಮನೋವ್ಯಾಪಾರದಲ್ಲಿ ನನಗೆ ಗೊತ್ತಾಗುವಂಥದ್ದು. ಇಷ್ಟನ್ನು ಹೇಳಿ ಟೈಮ್ ಇದೆ ಪ್ರತಿಯೊಂದಕ್ಕೆ ಒಂದೇ ಒಂದು ಓದಬೇಕಾ ನೋಡಿ. ಓಕೆ, ಬೇಡ ನಿಲ್ಲಿಸ್ಬಿಡ್ತಿದ್ ಬೇಕಾದ್ರೆ. ಬೇಡ ಬಿಡ್ಬೇಡ ಬೇಕಾದ್ರೆ ಹುಡುಕ್ತಾ ಇದ್ದೀರಿ, ಕಣ್ಣಾಗಿಬೋದು ನನಗೆ. ಓಕೆ ಓಕೆ, ಇದೊಂದು ಮಕ್ಕಳ ಪದ್ಯ ಓದ್ಬೇಡ. ಹಣ್ಣುಗಳು. ಈನ ಶಶಿಯರ ಪುತ್ರ ಪುತ್ರಿಯರು, ನೆಲ ನೀರು ಗಾಳಿ ಬಳಸಿದ ಸೋದರ ಸೋದರಿಯರು, ಬೆಳೆಸಿದ ಸೋದರ ಸೋದರಿಯರು, ಸಾರದೊಳಗಳ ಬೀಜಗಳ ಖಂಡಾಂತರಗಳು, ಕೆಂಪು ಹಳದಿ ನೀಲಿ ಕಂದು ಹಸಿರು ನೇರಳೆ ತೊಗಲಧಾರಿಗಳು, ಸಿಹಿ ಕಹಿ ಒಗರು ಹುಳಿ ಬಗೆ ಬಗೆ ರುಚಿಯ ರಸದ ಸಮುದ್ರಗಳು, ರುಚಿಗ್ರಂಥಿಗಳ ಸಂಗೀತ ಸ್ಪರ್ಶಕ್ಕೆ ಸೋಕುಗಳು, ಮಾಂತ್ರಿಕ ಗಮಲುಗಳು, ಹಣ್ಣುಗಳ ನಡುವೆ ಚೂಪಾದ ಹಲ್ಲುಗಳ ನಡುವೆ ಅಗಿದರು ಜಗಿದರು ಅರುಚದೆ ಕಿರುಚದೆ
ಮೆಲ್ಲಗೆ ಬಿರಿಯುವು, ಸಿಹಿ ಕಹಿ ರುಚಿಯಾಗಿ, ಒಗರೊಗರು ತಂಪಾಗಿ, ದೇಹಾತ್ಮಕ್ಕೆ ಹಿತವಾಗಿ, ಮನಸ್ಸಿಗೆ ಖುಷಿಯಾಗಿ, ಹಣ್ಣುಗಳ ಅನುಗ್ರಹದ ಹಣ್ಣುಗಳೇ, ಅನುಗ್ರಹದ ಮಹಲುಗಳೇ, ಕಾಂತಿಯ ಶಾಂತಿಯ ನೆಲೆವೀಡುಗಳೇ, ಸ್ವಾಸ್ಥ್ಯದ ತವರುಗಳೇ, ಕರುಣಾಳು ಬುದ್ಧ ಬೋಧಿಸತ್ವರೇ, ಯೋಗಿ ಭೋಗಿ ರೋಗಿ ಮನುಜ ದಾನವ ದೇವರುಗಳಿಗೆ ನೀರವ ಮಹಾ ಬೋಧಕರೇ, ಕಲಿಸಿ ಕಾಯಾಗಿಯೇ ಉಳಿವ ನಮಗೂ ಹಣ್ಣಾಗುವ ಹಾಗೆ ಹಣ್ಣುಗಳ ಹಾಗೆ.